ಸೂರ್ಯ ದೇವನಿಗೆ ಮತ್ತು ಇಲ್ಲಿ ನೆರೆದಿರತಕ್ಕಂತಹ ತಂದೆ ತಾಯಂದಿರು ಎಲ್ಲರಿಗೂ ಕೂಡ ಶುಭ ಸಂಜೆಯ ನಮನಗಳನ್ನು ತಿಳಿಸುತ್ತಾ, ಹಾಗೆ ಸಕಲ ಜಗತ್ತಿನ ಮಾತೆಯಾಗಿರ್ತಕ್ಕಂತಹ ಲೋಕರಕ್ಷಕ ಮತ್ತು ದುಷ್ಟಪಾಲಕ ಜಗನ್ಮಾತೆಯಾದ ಬನ್ನಿ ಮಹಾಂಕಾಳಿಯ ಮಾತೆಯ ಚಿಣ್ಣರ ಕಲರವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಕೂಡ ಹೃದಯ ತುಂಬಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಶ್ರೀ ಗುರು ಚನ್ನಬಸವೇಶ್ವರ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಸಮಾರಂಭ ಇದಾಗಿದ್ದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಈ ಶಾಲೆಯ ಶ್ರೀಗಳಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ಶ್ರೀಗಳನ್ನು ಕೂಡ ನಾನು ಇಲ್ಲಿ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀಗಳಾಗಿರ್ತಕ್ಕಂಥ ಶಶಸ್ಥಲ ಬ್ರಹ್ಮ 108 ಅಭಿನವ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ಕುಷ್ಟಗಿ, ಗೆಜ್ಜೆಬಾವಿ ಮತ್ತು ನಿಡ್ಸೇಸಿ ಇವರನ್ನು ಕೂಡ ನಾನು ದಿವ್ಯ ಸಾನ್ನಿಧ್ಯವನ್ನು ವಹಿಸುವಾಗಿ ತಮ್ಮಲ್ಲಿ ಪಡೆಮಟ್ಟು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಪೂಜ್ಯರಾಗಿರ್ತಕ್ಕಂತಹ ಗುರುಸಿದ್ಧ ದೇವರು ಕಲ್ಮಠ ಆದೋನಿ ಅವರನ್ನು ಕೂಡ ವೇದಿಕೆಯ ಮೇಲೆ ನಾನು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಶ್ರೀಗಳಾಗಿರ್ತಕ್ಕಂತಹ ಶ್ರೀ ಸರ್ಪಭೂಷಣ ದೇವರು ಚೈತನ್ಯ ಮಠ ಧಾರವಾಡ ಇವರನ್ನು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಹಾಗೆ ಮುಖ್ಯ ಅತಿಥಿಯ ಸ್ಥಾನದಲ್ಲಿ ಈ ಕುಷ್ಟಗಿ ಶ್ರೀ ವಿಶ್ವನಾಥ್ ಹಿರೇಗೌಡರ್ ಮಾನ್ಯ CPI ಪೊಲೀಸ್ ಇಲಾಖೆ ಕುಷ್ಟಗಿ ಇವರನ್ನು ಕೂಡ ತುಂಬು ಹೃದಯದಿಂದ ನಾನು ವೇದಿಕೆಯ ಮೇಲೆ ವಹಿಸ್ಕೊಳ್ಳೋಕ್ಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಯ ಸ್ಥಾನವನ್ನು ಶ್ರೀಮೇನು ಬರಲಿದ್ದಾರೆ, ಅವರನ್ನು ಕೂಡ ಮುಖ್ಯ ಅತಿಥಿಯ ಸ್ಥಾನವನ್ನು ವಹಿಸ್ಕೊಳ್ಳೋಕ್ಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಮಾನ್ಯರಾಗಿರ್ತಕ್ಕಂತಹ ಶ್ರೀ ದಂಡಪ್ಪ ಹೊಸಮನಿ CRP ಕುಷ್ಟಗಿ ಇವರು ಕೂಡ ವೇದಿಕೆಯ ಮುಖ್ಯ ಅತಿಥಿಯ ಸ್ಥಾನವನ್ನು ವಹಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಹಾಗೆ ಇನ್ನುಳಿದಂತೆ ಅತಿಥಿಯ ಸ್ಥಾನವನ್ನು ನಮ್ಮ ಶಾಲೆಯ ಕೂಡ ಮುಖ್ಯ ಅತಿಥಿಯ ಸ್ಥಾನವನ್ನು ವಹಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಅತಿಥಿಯ ಸ್ಥಾನವನ್ನು ನಮ್ಮ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಎಜಾಜ್ ಬಾಬಾ ಗುರುಗಳು ಕೂಡ ವಹಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಹಾಗೆ ಅವರಿವರೆನ್ನದೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕ ಗೀತೆಯೊಂದಿಗೆ ಪ್ರಾರಂಭಿಸಲು ಬರ್ತಾ ಇದ್ದಾರೆ ನಮ್ಮ ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಸಹನಾ ಹಾಗೂ ಸಂಗಡಿಗರು. ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ವಿದ್ಯಾರ್ಥಿಗಳನ್ನು ವೇದಿಕೆಯ ಮೇಲೆ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ
ಕಮಲದ ಮೇಲೆ ಕುಳಿತಿರ್ತಕ್ಕಂತಹ ಆ ಬ್ರಹ್ಮದೇವನು ನಾಚಿ ಬೆರಗಾಗುವಂತೆ ಆ ಸರಸ್ವತಿಯನ್ನು ಹೊಗಳಿ ಪ್ರಾರ್ಥನಾ ಗೀತೆಯನ್ನು ಹೇಳಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಮತ್ತು ಧನ್ಯವಾದಗಳು. ಹಾಗೆ ಇನ್ನೋರ್ವ ಮಾಧ್ಯಮ ಹಾಗೂ ಮಿತ್ರರು ಎಲ್ಲರನ್ನೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಆಧರಿಸಿ ಸ್ವಾಗತಿಸ್ಕೊಳ್ತಾ ಇದ್ದೇವೆ. ಹಾಗೆ ಈ ಮಠದ ಭಕ್ತರನ್ನು ಸರ್ವ ಜನವನ್ನು ಕೂಡ ನಾನು ಇಲ್ಲೇ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ನಮ್ಮ ಜೀವನವೆಂಬುದು ಇನ್ನೊಬ್ಬರನ್ನು ಮೆಚ್ಚಿಸಲು ಹಾಡುವ ನಾಟಕವಾಗಬಾರದು. ಅದೊಂದು ಬದುಕುವ ರೀತಿಯಾಗಬೇಕು. ಆ ಬದುಕು ಅನ್ಯರಿಗೆ ಮಾದರಿಯಾಗಬೇಕು ಎಂಬ ಮಾತನ್ನು, ಹಿರಿಯರ ಮಾತನ್ನು ನಾನು ಇಲ್ಲಿ ಸ್ಮರಿಸುತ್ತಾ, ಈಗ ಸನ್ಮಾನ ಮತ್ತು ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂತಹ ಶ್ರೀ ಅಮರೇಶ್ ಪಾಟೀಲ್ ಸರ್ ಅವರು. 108 ಷಡಸ್ಥಳ ಬ್ರಹ್ಮ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರುತ್ತಾ ಮತ್ತು ಅದೇ ರೀತಿಯಾಗಿ ಅವರಿಗೆ ಗೌರವ ಸಮರ್ಪಣೆಯನ್ನು ನಮ್ಮ ಶಾಲೆ ಕೋರುತ್ತೇನೆ. ಇವರಿಗೂ ಕೂಡ ನಮ್ಮ ಶಾಲೆಯ ಆಡಳಿತ ಶ್ರೀ ರಾಜು ಕಾಳಪುರಮಠ ಸರ್ ಅವರು ಗೌರವ ಸಮರ್ಪಣೆಯನ್ನು ಮಾಡಬೇಕಂತೇಳಿ ಅವರಲ್ಲಿ ವಿನಂತಿ. ಒಂದು ಶ್ರೀ ಕುಷ್ಟಗಿ ನಗರದ ಮತ್ತು ಹಾಗೂ ಸುತ್ತಲಿನ ಒಂದು ಪ್ರದೇಶಕ್ಕೆ ತರತಕ್ಕಂಥ ಒಂದು ಪುರಾಣದ ಮೂಲಕ ಒಂದು ಸದಬಡಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಸರ್ಪಭೂಷಣ ದೇವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಅವರಿಗೂ ಕೂಡ ಒಂದು ಗೌರವ ಸಮರ್ಪಣೆಯನ್ನು ನಮ್ಮ ಶಾಲೆಯ ಆಡಳಿತ ಶ್ರೀ ರಾಜು ಕಾಳಪುರಮಠ ಸರ್ ಅವರು ಕೂಡ ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ಶಾಲೆಯ ಇಜಾಜ್ ಬಾಬು ಸರ್ ಕೂಡ ಅದರಲ್ಲಿ ಭಾಗವಹಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿ. ಈಗ ತಾನು ಬಂದಿರತಕ್ಕಂಥ ನಮ್ಮ ಕುಷ್ಟಗಿ ನಗರದ ಸಿಪಿಐ ಸಾಹೇಬರಾಗಿರ್ತಕ್ಕಂಥ ವಿಶ್ವನಾಥ್ ಹಿರೇಗೌಡ ಸಾಹೇಬರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೂ ಕೂಡ ನಮ್ಮ ಆಡಳಿತಾಧಿಕಾರಿಗಳು ಕೂಡ ಅವರಿಗೆ ಗೌರವ ಸಮರ್ಪಣೆಯನ್ನು ಕೂಡ ಮಾಡಬೇಕಂತೇಳಿ ಅವರಲ್ಲಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿರ್ತಕ್ಕಂಥ ಕುಷ್ಟಗಿ ನಗರದ ಗಣ್ಯಮಾನ್ಯರಿಗೂ ಮತ್ತು ಹಾಗೂ ಎಲ್ಲ ಪಾಲಕ ಬಂಧುಗಳಿಗೂ ಕೂಡ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರನ್ನೂ ಮಾಧ್ಯಮ ಮಿತ್ರರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ನಮಸ್ಕಾರ. ನಾನು ಬಂದ ಕೆಲಸಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕೆಲಸಕ್ಕೆ ನಾನು ಬಂದೆನಯ್ಯ, ನಾವು ಬಂದ ಕೆಲಸಕ್ಕೆ ಪ್ರಭು ದೇವರು ಬಂದರಯ್ಯ. ಕಲ್ಯಾಣವೇ ಪ್ರಣತಿ ಆಯಿತು, ನೀವು ಬತ್ತಿಯಾದಿರಿ, ನಾನು ತೈಲವಾದೆ. ಕಲ್ಯಾಣದ ತುಂಬೆಲ್ಲ ಬೆಳಕು ಬೆಳಕು ಎಂಬ ಬಸವಣ್ಣನವರ ವಚನವನ್ನು ಸ್ಮರಿಸಿಕೊಂಡು ಇಲ್ಲಿ ಸಾರ್ವಜನಿಕರು ತೈಲದಂತೆ, ಶಿಕ್ಷಕರು ಬತ್ತಿಯಂತೆ, ಪೂಜ್ಯರು ದೀಪದಂತೆ ಆಗಮಿಸಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ದೀಪವನ್ನು ಬೆಳಗಿಸುವ ಮೂಲಕ ಚಾಲನೆಯನ್ನು ಪೂಜ್ಯರು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಸದ್ಭಕ್ತಿ ಅವರ ಜೀವನ ಮುಂದೊಂದು ದಿನ ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸಿಕೊಳ್ಳುವಲ್ಲಿ ಈ ದೀಪ ಸದಾ ಒತ್ತಿ ಉರಿಯಲಿ ಎಂದು ಪ್ರಾರ್ಥಿಸುತ್ತಾ ದೀಪ ಪೂಜ್ಯರಿಗೆ ನಮನವನ್ನು ಸಲ್ಲಿಸ್ತಾ ಇದ್ದೇವೆ. ಸ್ಮರಾಮಿ ಮಹಾಗಣಪತಿ ಮನಸಾ, ಸ್ಮರಾಮಿ ಮಹಾಗಣಪತಿ ಮನಸಾ, ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿ ಮನಸಾ, ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿ. ಮುಂದೆ ಎಂದೆಂದು ಲೋಕವನ್ನು ಪರಿಪಾಲನೆ ಮಾಡ್ತಕ್ಕಂಥ ದೀಪವಾಗಿ ಬೆಳಗಲಿ ಎನ್ನುವಂಥ ಮಾತನ್ನು ನಾನು ನುಡಿಯುತ್ತಾ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ
ವ್ಯಕ್ತಿಗಳನ್ನು ಸನ್ಮಾನಿಸುವ ಸುಸಂದರ್ಭ. ಆ ಸನ್ಮಾನ ನಮ್ಮದು, ನಿಮ್ಮದು ಮತ್ತು ಎಲ್ಲ ವಿದ್ಯಾರ್ಥಿಗಳದ್ದು. ಈ ಸನ್ಮಾನವನ್ನು ನಾವು ಪ್ರತಿ ವರ್ಷವೂ ಕೂಡ ಶಾಲೆಯಲ್ಲೂ ಮಾಡ್ತಾ ಇದ್ದೇವೆ, ವಾರ್ಷಿಕ ಸಮಾರಂಭದಲ್ಲೂ ಕೂಡ ಮಾಡ್ತಾ ಇದ್ದೇವೆ. ಯಾಕೆ ಅಂತಂದರೆ ಕನ್ನಡ ಸಂಸ್ಕೃತಿ, ಭಾಷೆ, ವಿಚಾರ ಮತ್ತು ಸದ್ವಿಚಾರಗಳು ಎಲ್ಲವನ್ನೂ ಕೂಡ ಬೆಳೆಸುವ ನಿಟ್ಟಿನಲ್ಲಿ ಕುಷ್ಟಗಿಯಲ್ಲಿರ್ತಕ್ಕಂಥ ಶ್ರೀ ಗುರು ಚನ್ನಬಸವೇಶ್ವರ ಹಿರಿಯ ಹಾಗೂ ಪ್ರಾಥಮಿಕ ಪ್ರೌಢಶಾಲಾ ಮಕ್ಕಳು ಪ್ರತಿ ವರ್ಷ ಸತತವಾಗಿ 6-7 ವರ್ಷಗಳಿಂದ ಕುಷ್ಟಗಿಯಲ್ಲಿ ಮತ್ತು ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲೂ ಕೂಡ ಪ್ರಥಮ ಸ್ಥಾನವನ್ನು ಗಳಿಸುವ ಮೂಲಕ ಉತ್ತಮ ಅಂಕವನ್ನು ಪಡೆಯೋದ್ರ ಮೂಲಕ ಸಾಧನೆಯನ್ನು ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಮಕ್ಕಳು ಶಾಲೆಯ ಮತ್ತು ಕುಟುಂಬದ ಎಲ್ಲ ವಿಚಾರಗಳಲ್ಲಿಯೂ ಕೂಡ ತಾವು ಪಾಲುದಾರರಾಗಿರ್ತಾರೆ. ಹಾಗಾಗಿ ಅವರ ಮುಖ್ಯ ಉದ್ದೇಶ ಕುಟುಂಬವನ್ನು ಪರಿಪಾಲಿಸುವಂಥದ್ದಾಗಿರ್ಬೋದು, ತಮ್ಮ ಜೀವನದ ಮೂಲಕ ತಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಸಾಮಾಜಿಕ ನೈತಿಕ ಹೊಣೆಯನ್ನು ಹೊತ್ತಿರ್ತಕ್ಕಂಥದ್ದಾಗಿರ್ಬೋದು, ಎಲ್ಲವೂ ಕೂಡ ಮಕ್ಕಳು ತಮ್ಮ ಜ್ಞಾನದ ಮೂಲಕ ಅದನ್ನು ನೆರವೇರಿಸ್ಕೊಳ್ತಾರೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ ತಾಲೂಕಿಗೆ ಮತ್ತು ನಮ್ಮ ಕುಷ್ಟಗಿ ಕ್ಷೇತ್ರಕ್ಕೆ ಉತ್ತಮವಾದಂಥ ಅಂಕಗಳನ್ನು, ಅತಿ ಹೆಚ್ಚು ಅಂಕಗಳನ್ನು ಕನ್ನಡ ಮಾಧ್ಯಮದಲ್ಲಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಮೊದಲಿಗೆ 625 ಅಂಕಗಳಿಗೆ 581 ಅಂಕಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಪ್ರತಿಶತ 92.96% ಮಾಡುವುದರ ಮೂಲಕ ವಿದ್ಯಾರ್ಥಿ ಸಾಧನೆಗೆ ಎದಿರ್ತಕ್ಕಂಥದ್ದು. ಅಪೂರ್ವ ಕಂಚಿಯವರು ವೇದಿಕೆಯ ಮೇಲೆ ಬಂದು ಪೂಜ್ಯರಿಂದ ಸನ್ಮಾನವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ವಿದ್ಯಾರ್ಥಿ ಆಕಾಶ್ ಸಜ್ಜನ್ 625 ಅಂಕಗಳಿಗೆ 547 ಅಂಕಗಳನ್ನು ಗಳಿಸುವುದರ ಮೂಲಕ ಪ್ರತಿಶತ 87.52 ಅಂಕಗಳನ್ನು ಗಳಿಸಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿ. ಆ ವಿದ್ಯಾರ್ಥಿಯನ್ನು ಕೂಡ ನಾನು ವೇದಿಕೆಯ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ವಿದ್ಯಾರ್ಥಿ ದುರ್ಗಾ ಪರಮೇಶ್ವರಿ 625 ಅಂಕಗಳಿಗೆ 537 ಅಂಕಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಪ್ರತಿಶತ 85 ಅಂಕಗಳನ್ನು ತೆಗೆದುಕೊಳ್ಳುವ ಮೂಲಕ ಡಿಸ್ಟಿಂಕ್ಷನ್ ಬಂದಿರತಕ್ಕಂಥ ವಿದ್ಯಾರ್ಥಿ. ಆ ವಿದ್ಯಾರ್ಥಿಯನ್ನು ಕೂಡ ನಾನು ವೇದಿಕೆಯ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಸಾಯಮುದ್ದೀನ್ ಅವರು ಕೂಡ ಈ ಒಂದು ಸಾಲಿನಲ್ಲಿ ಇರ್ತಕ್ಕಂಥ ಡಿಸ್ಟಿಂಕ್ಷನ್ ವಿದ್ಯಾರ್ಥಿ. ಆ ವಿದ್ಯಾರ್ಥಿಯನ್ನು ಕೂಡ ನಾನು ವೇದಿಕೆಯ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಲಕ್ಷ್ಮಣ್ ಗುರಿಕಾರ್ ಆ ವಿದ್ಯಾರ್ಥಿನೂ ಕೂಡ ನಮ್ಮ ಶಾಲೆಗೆ ಡಿಸ್ಟಿಂಕ್ಷನ್ ಅಂಕಗಳನ್ನು ಗಳಿಸುವ ಮೂಲಕ ಕೀರ್ತಿಯನ್ನು ತಂದಿರತಕ್ಕಂಥದ್ದು. ಹಾಗಾಗಿ ಆ ವಿದ್ಯಾರ್ಥಿಯನ್ನು ಕೂಡ ನಾನು ವೇದಿಕೆಯ ಮೇಲೆ ತುಂಬು ಹೃದಯದಿಂದ ಬರಮಾಡಿಕೊಳ್ತಾ ಇದ್ದೇನೆ. ಈ 6 ವಿದ್ಯಾರ್ಥಿಗಳು ಉತ್ತಮವಾದಂಥ ಅಂಕಗಳನ್ನು ಗಳಿಸುವುದರ ಮೂಲಕ ನಮ್ಮ ಶಾಲೆಗೆ ಮತ್ತು ಪಾಲಕರೆಲ್ಲರಿಗೂ ಕೂಡ ಪಾಲಕರು ಕೂಡ ಅವರ ಸಾಧನೆಗೆ ಬೆನ್ನು ತಟ್ಟಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಸಾಧನೆ ಮುಂದಿನ ವಿದ್ಯಾರ್ಥಿಗಳಿಗೂ ಕೂಡ ಮಾರ್ಗದರ್ಶನ ಆಗಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆ. ಪ್ರತಿ ವರ್ಷ ಸುಮಾರು 7 ವರ್ಷದಿಂದ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಕನ್ನಡ ಮಾಧ್ಯಮದಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ನಮ್ಮಲ್ಲಿ ಒಂದು ಮಾತಿದೆ, ಸರ್ಕಾರಿ ನೌಕರಿಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಒಂದು ಮನೆಯನ್ನು ಕಟ್ಟಬಹುದು, ಬಿಸ್ನೆಸ್ ಮಾಡುವಂಥ ವ್ಯಕ್ತಿ ಸಾಮ್ರಾಜ್ಯವನ್ನೇ ಕಟ್ಟುತ್ತಾನೆ ಅನ್ನುವಂಥ ಮಾತು.
ನಾನು ಸ್ವಲ್ಪ ಅದನ್ನು ತಿರುಚಿ ಹೇಳುವುದಾದರೆ, ನಮ್ಮೆಲ್ಲರಿಗೂ ಕೂಡ ಆಂಗ್ಲ ಮಾಧ್ಯಮದಲ್ಲಿ ವಿದ್ಯಾರ್ಥಿಗಳು ಕಲಿಯಬೇಕನ್ನೋ ಆಸೆ ಭಾಳಷ್ಟಿದೆ. ಕನ್ನಡದ ಮೇಲೆ ಸ್ವಲ್ಪ ಅಭಿಮಾನ ಕಡಿಮೆ ಆಗಿದೆ ಇವತ್ತಿನ ಕಾಲದೊಳಗೆ. ನಮ್ಮ ಪಾಲಕರಿಗೆ ಹೇಗೆ ಅಂದರೆ, ಅವ್ವ ಅಪ್ಪ ಅನ್ನೋದಕ್ಕಿಂತ ಮಮ್ಮಿ ಡ್ಯಾಡಿ ಅಂತಕ್ಕಂಥ ಪದಗಳಲ್ಲಿ ಭಾಳಷ್ಟು ಆಸಕ್ತಿ ಇದೆ ಅಂತ. ಹಾಗಾಗಿ ನನ್ನ ಅನಿಸಿಕೆ ಸತ್ಯವಾದರೆ, ಆಂಗ್ಲ ಮಾಧ್ಯಮದಲ್ಲಿ ಓದಿದಂಥ ವಿದ್ಯಾರ್ಥಿ ತನ್ನ ಭವಿಷ್ಯವನ್ನು ರೂಪಿಸ್ಕೊಳ್ಬೋದು. ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ವಿದ್ಯಾರ್ಥಿ ಎಲ್ಲರ ಭವಿಷ್ಯವನ್ನು ರೂಪಿಸ್ತಾನೆ ಅನ್ನೋದಕ್ಕೆ ಇವರು ಮುಂದೊಂದು ದಿನ ಸಾಕ್ಷಿ ಆಗ್ತಾರೆ ಅಂತಕ್ಕಂಥದ್ದು ನನ್ನ ಭರವಸೆ. ಹಾಗಾಗಿ ಪಾಲಕರು ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಅನ್ನುವಂಥ ಭಾವನೆಯನ್ನು ಕೂಡ ನಾವು ಇಟ್ಟುಕೊಂಡು, ಈಗ ಈ ಕಾರ್ಯಕ್ರಮ ನಡೆಯಲಿಕ್ಕೆ ಮುಖ್ಯವಾಗಿ ಶಿಕ್ಷಕರು ಕಾರಣ. ಆದ್ದರಿಂದ ಶಾಲಾ ಶಿಕ್ಷಕರನ್ನು ಕೂಡ ನಾವು ಇಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ತಾಯಿ ದೇವರಾಗಬಹುದು, ಆದರೆ ದೇವರು ತಾಯಿ ಆಗಲಾರ. ಅದಕ್ಕಾಗಿ ತಾಯಿಗಿಂತ ದೊಡ್ಡ ದೇವರಿಲ್ಲ ಎಂಬ ಮಾತನ್ನು ಇಲ್ಲಿ ಸ್ಮರಿಸಿಕೊಂಡು, ನಮ್ಮ ಪ್ರಾಥಮಿಕ ವಿಭಾಗದಲ್ಲಿರ್ತಕ್ಕಂಥ 8 ಗುರುಮಾತೆಯರು ಸಾಕಷ್ಟು ಸತತ 1 ತಿಂಗಳಿಂದ ಮಕ್ಕಳಿಗೆ ನೃತ್ಯವನ್ನು ಹೇಳಿಕೊಡುವಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದಾರೆ. ಯಾವಾಗಲೂ ಕೂಡ ಒಂದು ವಸ್ತುವನ್ನು ರೆಡಿ ಮಾಡಬೇಕಾದ್ರೆ ಒಂದು ಕ್ಷಣದಲ್ಲಿ ಅದು ಆಗೋದಿಲ್ಲ. ಅದಕ್ಕೆ ಪರಿಶ್ರಮ ಬೇಕು, ತಿದ್ದುವವರು ಬೇಕು, ಹೇಳುವವರು ಬೇಕು, ಮತ್ತು ಎಲ್ಲ ವಿಚಾರಗಳನ್ನು ಕಲಿಸಿಕೊಡುವವರು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ವಿಚಾರಗಳನ್ನು ಮತ್ತು ನೃತ್ಯವನ್ನು ಹೇಗೆ ಮಾಡಬೇಕನ್ನುವಂಥ ವಿಚಾರದಲ್ಲಿ ಅವರು ಶ್ರಮ ವಹಿಸಿದ್ದಾರೆ. ಅವರಿಗೆ ನಮ್ಮ ಪೂಜ್ಯರಿಂದ ಒಂದು ಸಣ್ಣ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಎಲ್ಲ ಗುರುಮಾತೆಯರು ವೇದಿಕೆ ಮೇಲೆ ತಮ್ಮನ್ನು ಬರಮಾಡಿಕೊಳ್ತಾ ಇದ್ದೇವೆ. ಮೊದಲಿಗೆ ರೇಖಾ ಹಿರೇಮಠ್ ಗುರುಮಾತೆಯರು ವೇದಿಕೆಯ ಮೇಲೆ ಬಂದು ಪೂಜ್ಯರಿಂದ ಮತ್ತು ಮಾನ್ಯ CPI ಸಾಹೇಬರು ಅವರಿಗೆ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಹಾಗೆ ಮಾಂತಮ್ಮ ಅಂಚಿನಾಳ್ ಗುರುಮಾತೆಯರು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಶಿವನಾಗಮ್ಮ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಶ್ರೀ ಸುನೀತಾ ಹಿರೇಮಠ್ ಗುರುಮಾತೆಯರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೆ ಮಾಂತಮ್ಮ ಮಾಧವಾರ್ ಅವರು ಕೂಡ ವೇದಿಕೆಯ ಮೇಲೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಶ್ರೀಮತಿ ರೇಣುಕಾ ಗುರುಮಾತೆಯರು ಪಾಲಕರ ಪರವಾಗಿ ನಮ್ಮ ಪಾಲಕರಾಗಿರ್ತಕ್ಕಂಥ ಸುನೀತಾ ಮೇಡಮ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಪಾಲಕರ ಪರವಾಗಿ ಅವರು ಮತ್ತು
ಶ್ರೀಮತಿ ಫಾತಿಮಾ ಅವರು ಕೂಡ ವೇದಿಕೆಯ ಮೇಲೆ ಸನ್ಮಾನವನ್ನು ನೆರವೇರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ನೂರಾರು ಮಕ್ಕಳ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಪರಿಚಾರಿಕೆಯರು ಇವತ್ತಿನ ದಿನ ನಮ್ಮ ಮಕ್ಕಳ ಕೆಲವು ಕೊಳಕನ್ನು ನಾವೇ ಮುಟ್ಲಿಕ್ಕೆ ಅಸಹ್ಯ ಪಟ್ಟುಕೊಳ್ಳುವಂಥ ಸಂದರ್ಭದಲ್ಲಿ ಸೇವೆಯನ್ನು ಮಾಡ್ತಕ್ಕಂಥದ್ದು. ಆ ಪರಿಚಾರಿಕೆಯರಿಗೆ ಪೂರ್ವಕವಾಗಿ ನಾವು ಪೂಜ್ಯರ ಪರವಾಗಿ ಮತ್ತು ಎಲ್ಲ ಸಹೋದರ ಸಹೋದರಿಯರ ಪರವಾಗಿ ಅವರಿಗೆ ನಾವು ಸನ್ಮಾನಿಸ್ತಾ ಇದ್ದೇವೆ. ಅವರನ್ನು ನಾವು ಇಂದು ವೇದಿಕೆಯ ಮೇಲೆ ಗೌರವಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕೆಲಸ. ಹಾಗಾಗಿ ಅವ್ರನ್ನ ಪ್ರೀತಿಪೂರ್ವಕವಾಗಿ ನಾವು ಗೌರವಿಸೋಣ, ಆದರಿಸೋಣ ಮತ್ತು ಅವರನ್ನು ಪ್ರೀತಿಯಿಂದ ನಾವು ಕೂಡ ನೋಡಿಕೊಳ್ಳೋಣ ಅನ್ನುವಂಥ ಭಾವನೆಯನ್ನು ಹೊತ್ತು ಅವರಿಗೆ ಪೂಜ್ಯರು ನಮ್ಮ ಶಾಲೆಯ ಇನ್ನೋರ್ವ ವಿದ್ಯಾರ್ಥಿ ಕ್ರೀಡೆಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆ ಗೆದ್ದಿರ್ತಕ್ಕಂಥ ವಿದ್ಯಾರ್ಥಿ ಮುಜಿತಬಾ ಅವರು 800 ಮೀಟರ್ ಹರ್ಡಲ್ಸ್ ಮತ್ತು 400 ಮೀಟರ್ ರನ್ನಿಂಗ್ ಪ್ರಥಮ ಸ್ಥಾನವನ್ನು ಮತ್ತು ಎತ್ತರ ಜಿಗಿತ ಪ್ರಥಮ ಸ್ಥಾನವನ್ನು ಗಳಿಸಿ ಜಿಲ್ಲಾ ಮಟ್ಟದಲ್ಲಿ ತಾವು ಸಾಧನೆಯನ್ನು ಗೆದ್ದಿರ್ತಕ್ಕಂಥ ವಿದ್ಯಾರ್ಥಿ. ಹಾಗಾಗಿ ಆ ವಿದ್ಯಾರ್ಥಿಯನ್ನು ನಾವು ಇಲ್ಲಿ ವೇದಿಕೆಯ ಮೇಲೆ ಬರಮಾಡಿಕೊಂಡು ಆ ವಿದ್ಯಾರ್ಥಿಯು ಕೂಡ ನಾವು ಸನ್ಮಾನಿಸ್ತಾ ಇದ್ದೇವೆ. ಕ್ರೀಡೆ ಇಲ್ಲದ ಜೀವನ ಕೀಟ ತಿಂದ ಹಣ್ಣಿನಂತೆ ಎಂಬ ಮಾತಿನಂತೆ ಮಾನ್ಯ CPI ಸಾಹೇಬರು ವಿಶ್ವನಾಥ್ ಹಿರೇಗೌಡರು ಸಾಹೇಬರು ಆ ವಿದ್ಯಾರ್ಥಿಗೆ ಪ್ರೀತಿಪೂರ್ವಕವಾಗಿ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಾಲ್ಯದಲ್ಲಿ ಅತಿ ಹೆಚ್ಚು ಆಟವನ್ನು ಅಂಟಿಸಿಕೊಂಡು 80 ಮೀಟರ್ ಹರ್ಡಲ್ಸ್ ಪ್ರಥಮ ಸ್ಥಾನವನ್ನು ಮತ್ತು 400 ಮೀಟರ್ ರನ್ನಿಂಗ್ ಪ್ರಥಮ ಸ್ಥಾನವನ್ನು ಮತ್ತು ಎತ್ತರ ಜಿಗಿತ ಪ್ರಥಮ ಸ್ಥಾನವನ್ನು ಗಳಿಸುವುದರ ಮೂಲಕ ನಮ್ಮ ಶಾಲೆಗೆ ಜಿಲ್ಲಾ ಮಟ್ಟದಲ್ಲಿ ಉನ್ನತವಾಗಿರ್ತಕ್ಕಂಥ ಶಾಲೆಯಲ್ಲಿ ಸಾಕಷ್ಟು ಪಠ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರುವಂಥ ಶ್ರೀ ಗುರು ಚನ್ನಬಸವೇಶ್ವರ ಸ್ವಾಮಿಗಳನ್ನು ಮನದಲ್ಲಿ ಸ್ಮರಿಸಿ ಹಾಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಬಸವ ಸ್ವಾಮಿಗಳ ಪಾದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ಆಗಿರುವಂಥ ಶ್ರೀ ಅಭಿನವ ಕರಿಬಸವ ಶಿವಾಚಾರ್ಯ ಹಾಗೂ ಸರ್ವಭೂಷಣ ದೇವರು ದುಮ್ವಾಡ ಹಾಗೂ ಹಾದೋನಿಯ ಶ್ರೀಗಳ ಪಾದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಈ ಕಾರ್ಯಕ್ರಮಕ್ಕೆ ತಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನಮ್ಮ ಶಾಲೆಯ ಮೇಲಿನ ಅಭಿಮಾನ ಹಾಗೂ ಈ ಮಕ್ಕಳ ಮೇಲಿನ ಅಭಿಮಾನ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂಥ ವಿಶ್ವನಾಥ್ ಹಿರೇಗೌಡರ್ ಸರಲ್ಲಿ ಹಾಗೂ ನನ್ನ ಶಾಲೆಯ ಸಿಬ್ಬಂದಿ ವರ್ಗವೇ ಹಾಗೂ ನನ್ನ ಮುದ್ದು ಮಕ್ಕಳೇ ಹಾಗೂ ಶ್ರೀಮಠದ ಸಕಲ ಸದ್ಭಕ್ತರೇ, ಇವತ್ತು ಪ್ರಾಸ್ತಾವಿಕ ನುಡಿಯಲ್ಲಿ ಪ್ರಥಮವಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಶ್ರೀಮಠದ ಶಾಲೆ ಅಂದ್ರೆ ಇವತ್ತು ಎಷ್ಟು ಸಾಮಾಜಿಕ ಕಳಕಳಿಯನ್ನು ಹೊಂದಿದೆ ಅನ್ನುವಂಥದ್ದನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಅದರಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಹೇಳ್ತೀರಿ ಸರ ನೀವು ಬಡವ್ರ ಶಾಲೆ ಅಂತಂದು, ಅದನ್ನು ಹೇಳಂಗಿಲ್ಲ. ಬಡವ್ರಿಗೆ ನಾವು ಆರ್ಥಿಕವಾಗಿ ಬಡವರಿರ್ಬೋದು, ನೀವು ಮತ್ತು ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುವಲ್ಲಿ ಯಾರೂ ಕೂಡ ನಾವು ಇವತ್ತು ಬಡವರಿಲ್ಲ. ಅದಕ್ಕೆ ಕಾರಣ ಅಂದರೆ ಇವತ್ತು ಹತ್ತಿರುವಂಥ ಬೆಳಕು ಯಾರ್ದು ಅಂತಂದು ಕೇಳಿದರೆ ಇವತ್ತು ಹತ್ತಿರುವಂಥ ಬೆಳಕು ಇದು ನಿಮ್ಮಿಂದ ಎದರಿ ಕುಂತವರಿಂದ. ನಾನು ಈ ಸಂಸ್ಥೆಯಲ್ಲಿ ಕೇವಲ ಆಡಳಿತ ಅಧಿಕಾರಿಯಾಗಿ ಬಂದಿಲ್ಲ, ನಾನು ಅಧಿಕಾರ ಮಾಡೋದಕ್ಕೂ ಕೂಡ ಬಂದಿಲ್ಲ. ಈ ಸಂಸ್ಥೆಯಲ್ಲಿ ಪ್ರಧಾನ ಸೇವಕನಾಗಿ ಈ 3ನೇ ವರ್ಷ ನಾನು ಕೂಡ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಮುಂದೆ ಕುಂತವರಲ್ಲಿ ನಾನು ನಮ್ಮ ಕಾರ್ಯಕ್ರಮದಲ್ಲಿ ನಾನು ಹೇಳಬೇಕಾಗಿತ್ತಂದ್ರೆ ನಮ್ಮ ತಾಯಿ ಮನೆಯೊಳಗಿದ್ಲಪ್ಪ ಅಂತಂದ್ರೆ ನಮ್ಮ ತಾಯಿ ಥರ ಪ್ರೀತಿ ತೋರಿಸ್ತಾ ಇರೋರಂದ್ರೆ ನಮ್ಮ ಶಾಲೆಯ ಪೋಷಕ ಮಿತ್ರರು ಅಂತಂದು ನಾನು ಎಷ್ಟೋ ಸರಿ ಪೇರೆಂಟ್ಸ್ ಮೀಟಿಂಗಲ್ಲಿ ಹೇಳಿದ್ದೀನಿ. ಇದು ಶ್ರೀಮಠದ ಶಾಲೆ ಅಂದ್ರೆ ಎಲ್ಲ ಶಾಲೆ ಒಳಗೂ ಕೂಡ ಶಿಕ್ಷಣವನ್ನು ಕೊಡ್ತಾರ, ನಾ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಶ್ರೀಮಠದ ಶಾಲೆಯ ವೈಶಿಷ್ಟ್ಯತೆ ಏನು ಅಂತಂದು ಹೇಳಿದ್ರೆ ನಾವು SSLC ಬರೆದ್ವಿ, ಏನೋ ಬರೆದ್ರೆ ಒಂದು ಅಂಕಪಟ್ಟಿಯನ್ನು ಕೊಟ್ಟುಬಿಡ್ತಾರೆ. ಬಟ್ ಆದರೆ ಶ್ರೀಮಠದ ಶಾಲೆ ಇನ್ನೊಂದು ಅಂಕಪಟ್ಟಿಯನ್ನು ಬಿಟ್ಟು ಮತ್ತು ಇನ್ನೇನಾದರೂ ಕೊಡ್ಬೋದು ಅಂದರೆ ಒಂದು ಸಂಸ್ಕಾರಯುತವಾಗಿರುವಂಥ ಒಂದು ಸರ್ಟಿಫಿಕೇಟನ್ನು ಕೊಡುವಂಥ ಶಾಲೆ ಕುಷ್ಟಗಿ ನಗರದೊಳಗೆ ಯಾವುದಾದ್ರೂ ಇದ್ದರೆ ಅದು ಶ್ರೀಮಠದ ಶಾಲೆ ಅಂತಂದು ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಇವತ್ತು ಕಿರಿಯ ಶ್ರೀಗಳ ಆದಿಯಾಗಿ ಶಿಕ್ಷಣದ ಕಾಳಜಿಯನ್ನು ಹೊಂದಿರುವಂಥದ್ದು ಅಷ್ಟೇ ಅಲ್ಲದೆ ಬಡವರ ಬಗ್ಗೆ ಕಾಳಜಿ ಹೊಂದಿರುವಂಥದ್ದು, ಸರ್ವಧರ್ಮ ಸರ್ವ ಜನಾಂಗವನ್ನು ಅವರಲ್ಲಿರುವಂಥ ಕುಂದುಕೊರತೆಗಳನ್ನು ನಿವಾರಣೆ ಮಾಡಲು ನಮ್ಮ ಕಿರಿಯ ಶ್ರೀಗಳು ಸದಾ ಸಿದ್ಧರಾಗಿದ್ದಾರೆ. ನೀವೆಲ್ಲ ನೋಡಿರ್ತೀರಿ.
ಬಟ್ ಆದರೆ ಶಾಲೆಗೆ ಸಂಬಂಧಪಟ್ಟಂತೆ ಇವತ್ತು ಕೇವಲವಾಗಿ ಶಿಕ್ಷಣವನ್ನು ಕೊಡುವುದಷ್ಟೇ ನಾವು ಮಾಡ್ತಾ ಇಲ್ಲ. ಶಿಕ್ಷಣ ಅಂದರೆ ಏನಂದರೆ ಪಠ್ಯಕ್ರಮವನ್ನು ಮುಗಿಸಿಬಿಟ್ರೆ ಶಿಕ್ಷಕ ಆಗೋದಿಲ್ಲ, ಶಿಕ್ಷಣ ಆಗೋದಿಲ್ಲ. ಯಾವುದು ಶಿಕ್ಷಣ ಅಂತಂದು ಹೇಳಿದ್ರೆ ನಾವು ಓದಿಸ್ತೀವಲ್ಲ ಮಕ್ಕಳಿಗೆ, ನಮ್ಮ ಮನೆ ಬಿಟ್ಟು ಹೊರಗೆ ಹಾಕ್ಬಾರ್ದು ಮಗ ಮುಂದೊಂದು ದಿನ. ಅಂಥ ಶಿಕ್ಷಣವನ್ನು ಈ ನಮ್ಮ ಸಂಸ್ಥೆ ಸದಾಕಾಲ ಮಾಡ್ಕೊಂಡು ಬಂದಿದೆ. ಕಡಿಮೆ ಫೀಸಲ್ಲಿ ಕಲಿಸ್ಬೇಕಾಗಿತ್ತಪ್ಪ ಅಂದ್ರೆ ನಾನು ಸ್ವಂತ ಶಾಲೆ ತೆಗೆದ್ರೂ ಕೂಡ 6-7 ಸಾವಿರ ರೂಪಾಯಿ ಕಲ್ಸೋಕೆ ಆಗಂಗಿಲ್ಲ. ಯಾಕಂದ್ರೆ ನಾವು ಕುಟುಂಬವನ್ನು ನಿವಾರಣೆ ಮಾಡ್ಬೇಕಾಗ್ತೈತಿ. ಬಟ್ ಆದರೆ ಶ್ರೀಮಠದ ಶಾಲೆ ಯಾವತ್ತಿಗೂ ಕೂಡ ಸದ್ಭಕ್ತರ ಶಾಲೆ ಆಗಿರೋದರಿಂದ ನಿಮ್ಮಂಥ ಭಕ್ತರು ಕೊಟ್ಟಿರುವಂಥ 1 ರೂಪಾಯಿನೂ ಕೂಡ ಕೂಡಿ ಇಟ್ಟು ನಮ್ಮ ಹಿರಿಯ ಶ್ರೀಗಳು ಈ ಶಾಲೆಯನ್ನು 24 ವರ್ಷ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿದ್ದಾರೆ. ಅದಕ್ಕೆ ಕಾರಣಕರ್ತರು ಕೇವಲ ಅಜ್ಜರಾಗಿರೋದಿಲ್ಲ, ಅದಕ್ಕೆ ಮುಂದೆ ಕುಂತಿರುವಂಥ ನಿಮ್ಮ ಪೋಷಕ ಮಿತ್ರರು. ನಾನು 2023ರಲ್ಲಿ ಈ ಶಾಲೆಗೆ ಪ್ರಧಾನ ಸೇವಕನಾಗಿ ಜಾಯ್ನ್ ಆಗಬೇಕಾಗಿತ್ತಂದ್ರೆ ನನಗೊಂದು ಸ್ವಲ್ಪ ಭಯ ಇತ್ತು. ಯಾಕೆ ಭಯ ಇತ್ತಂದರೆ ತೆಗ್ ನೋಡಿ ಒಳಗೆ ಶಾಲೆ ಐತೆ ದೂರಿಂದ ನೋಡಿದ್ದೀವಿ, ನಾವು ಹತ್ತರಿಂದ ನೋಡಿದ್ದಿಲ್ಲ. ನಿಜವಾಗ್ಲಿ ನಾನು ಕೂಡ 10-12 ಸಂಸ್ಥೆಯಲ್ಲಿ ನನ್ನ ಫ್ರೆಂಡ್ಸ್ ಸ್ಕೂಲ್ ಒಳಗೆ ನೋಡಿದ್ರೆ ಅಂದ್ರೆ ನಿಜವಾಗ್ಲಿ ನನಗೆ ಈ ತೆಗ್ಗಿನೋಡಿ ಒಳಗಿರುವಂಥ ಪ್ರೀತಿ ತೋರಿಸ್ತಾರೋ ಈ ಒಂದು ನಾನು ಯಾವ ಶಾಲೆಯೊಳಗೂ ಕೂಡ ನಾನು ನೋಡಿಲ್ಲ. ಶಾಲೆಯ ಆವರಣ ಸಣ್ಣದಿರ್ಬೋದು, ಶಾಲೆಯ ಆವರಣ ಸಣ್ಣದೈತೆ ನಮ್ಮದು, ಆದರೆ ನಮ್ಮ ಶಾಲೆಯ ಒಳಗೆ ಓದ್ಸಕತ್ತಿದ್ದೀರಲ್ಲ ಪೋಷಕರ ಮನಸ್ಸು ವಿಶಾಲವಾಗೈತಿ. ಅಂಥ ವಿಶಾಲವಾಗಿರುವಂಥ ಮನಸ್ಸಿನಲ್ಲಿ ನಿಮ್ಮ ಮನೆಯ ಹೇಮಗನಾಗಿ ನಾನು ಸೇವೆ ಮಾಡೋಕ್ಕೆ ಬಂದಿದ್ದೀನಿ ಈ ಸಂಸ್ಥೆಯಲ್ಲಿ. ನಾ ಅಧಿಕಾರವನ್ನು ಚಲಾಯಿಸೋಕೆ ಬಂದವನಲ್ಲ. ನಿಮಗೆ ಪ್ರತಿ ಸಾರಿ ಹೇಳ್ತಿರ್ತೀನಿ ನಾನು ಪೇರೆಂಟ್ಸ್ ಮೀಟಿಂಗಲ್ಲಿ, ಈ ಸಂಸ್ಥೆಯಲ್ಲಿ ನಾ ಬಂದಿರುವಂಥದ್ದು ಪ್ರಧಾನ ಸೇವಕ. ನಾ ಯಾವತ್ತಿಗೂ ಕೂಡ ಅಜ್ಜರ ಪರವಾಗಿ ಕೆಲಸ ಮಾಡವಲ್ಲ ಅಂತಂದು ಹೇಳ್ತಿರ್ತೀನಿ. ಯಾಕಂದರೆ ಟೋಟಲಿ ನಮ್ಮ 24 ಅವರ್ಸ್ ಎಲ್ಲಿ ಮೈಂಡ್ ಇರ್ತಂದರೆ ನಿಮ್ಮ ಮಕ್ಕಳ ಶಿಕ್ಷಣವನ್ನು ಸುಧಾರಣೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮುರಾರ್ಜಿ ಕ್ಲಾಸ್ಗಳನ್ನು ಕೂಡ ನಾನೇ ಮಾಡ್ತಿದ್ದೀನಿ. ನೀವು ನೋಡ್ತಿದ್ದೀರಿ 6-7 ಸಾವಿರ ರೂಪಾಯಿ ತೊಗೊಂಡು ಸ್ವತಃ 7 ಗಂಟೆವರೆಗೂ ಕೂಡ ನಾನು ಕ್ಲಾಸ್ ಮಾಡಿದ್ದೀನಿಲ್ರಿ. ಎಷ್ಟು ಜನ ಮಾಡೀನಿ ಅಂತಂದು ಹೇಳ್ತೀರಿ? ಕೈ ಹತ್ತಿರಿ. ಮಾಡಿದ್ದೀನ? ಯಾರಾದರೂ ನಮಗೆ 7 ಗಂಟೆ ತನಕ ಕ್ಲಾಸ್ ಮಾಡಿದ್ದಕ್ಕೆ 1 ರೂಪಾಯಿ ಏನಾದರೂ ಕೊಟ್ಟಿದ್ದೀರಾ? ನಾವು ನಿಮ್ಮಿಂದ 1 ರೂಪಾಯಿನ ಕೇಳ್ತಿಲ್ಲ, ನಾವು ದುಡ್ಡು ಕೇಳ್ತಿಲ್ಲ. ನನಗೆ ಚನ್ನಬಸವೇಶ್ವರ ಸ್ವಾಮಿಗಳು ಇವತ್ತು ಒಂದು ಅಂಥ ಶಕ್ತಿ ಕೊಟ್ಟಿದ್ದಾನೆ, ಕಲಿಸುವಂಥ ಅವಕಾಶ ಐತಿ ನನಗೆ. ಕಲಿಸ್ಬೇಕು ಅನ್ನುವಂಥ ಹಂಬಲದಿಂದ ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಕೂಡ 6 ಗಂಟೆ 7 ಗಂಟೆ ನಾವು ಸಮಯವನ್ನು ನೋಡೋದಿಲ್ಲ. ಸಮಯ ನೋಡಿ ಪಾಠ ಮಾಡಿದರೆ ಶಿಕ್ಷಕರು ನಾವೇನಾಗ್ಬಿಡ್ತೀವಿ ಅಂದ್ರಪ್ಪ ಅಂತಂದ್ರೆ ದುಡ್ಡಿಗೋಸ್ಕರವಾಗಿ ಕೆಲಸ ಮಾಡ್ದಂಗೆ ಆಗ್ತೈತಿ. ನಮ್ಮ ಶಾಲೆ ಒಳಗಿರುವಂಥ ಎಲ್ಲ ಶಿಕ್ಷಕ ಮಿತ್ರರು ಕೂಡ ನನ್ನ ಸಹೋದರಿಯರು ಮುಂದೆ ಕುಂತಿರುವಂಥವ್ರು, ಅವ್ರ ಕೊಡುಗೆ ತುಂಬ ಐತೆ ನಮ್ಮ ಶಾಲೆ ಒಳಗಡೆ. ಯಾಕಂದ್ರೆ ನಾವು ಮನೆ ಒಳಗೆ 1 ಮಕ್ಕಳು ಸಾಕ್ಬೇಕಾಗಿತ್ತಂದ್ರೆ ಸಾಕಿವ, ಶನಿವಾರ ರವಿವಾರ ಬಂತಂದ್ರೆ ಯಾಕಾರ ಸೂಟಿ ಬರ್ತಾ ಏನಿದೆ ಶಾಲೆ ಅಂತಿರ್ತೀರಿ. ಎಷ್ಟು ಮಕ್ಕಳು ಕಟ್ಟಿಗೆ ನಾವು ಶಾಲೆಯೊಳಗೆ ನಡೆಸ್ಬೇಕಾಗಿತ್ತಂದ್ರೆ ಅದಕ್ಕೆ ನಾನು ರಾಜು ಸರಿಂದ ಒಬ್ಬವನ ಅಲ್ಲ. ಈ ಬೆಳಕು ನೀವು ಹಚ್ಚಿರಿ, ಈ ನೃತ್ಯಗಳನ್ನು ಮಾಡಾರೆ ಹುಡುಗರು ಇರ್ಬೋದು, ಅದರಿಂದ ಶಕ್ತಿ ಯಾರ್ದೈತಿ ಅಂದ್ರೆ ನಮ್ಮೆಲ್ಲ ಗುರುಮಾತೆ ಇರ್ದೈತಿ ಅಷ್ಟು ಹೇಳುತ್ತಾ. ಇನ್ನೊಂದು ವಿಶೇಷವಾಗಿ ಕುಷ್ಟಗಿ ನಗರದಲ್ಲಿ ಬಹುತೇಕ ಪೇರೆಂಟ್ಸ್ ನನಗೆ ಹೇಳ್ತಿರ್ತಾರೆ, ಸರ್ ನೀವು ಕನ್ನಡ ಮೀಡಿಯಮ್ ಒಂದು ಮಾಡಿದ್ದೀರಿ, ಇಂಗ್ಲೀಷ್ ಮೀಡಿಯಮ್ ಒಂದು ಬೇಕ್ರಿ ಅಂತಂದು ಕೆಲವು ಪೇರೆಂಟ್ಸ್ ಬರ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಶ್ರೀಗಳ ಆಶೆ ಏನಿದೆ ಅಂದರೆ ನಾನು ಹೇಳ್ತಿದ್ದೀನಿ, LKG ಒಂದು ಮಗು ಏನಾದರೂ ಎಂಟ್ರಿ ಆಯ್ತಪ್ಪ ಅಂತಂದ್ರೆ ಟೋಟಲ್ಲಿ ಫ್ಯೂಚರಲ್ಲಿ ಅವ ಏನು ಓದ್ತಾನ, ಮೆಡಿಕಲ್ ಓದ್ತಾನ, ನಮ್ಮ ಸಂಸ್ಥೆ ಒಳಗನ ಓದಬೇಕು. PUC ಆರ್ಟ್ಸ್ ಮಾಡ್ತೀಯ, ಕಾಮರ್ಸ್ ಮಾಡ್ತೀಯ ಓದ್, BSc ಮಾಡ್ತೀಯ ನಮ್ದು. ಇಂಥ ಸಂಸ್ಥೆಯನ್ನು ಕಟ್ಟಬೇಕು ಅನ್ನುವಂಥ ಆಶಯದೊಂದಿಗೆ ಕಿರಿಯ ಶ್ರೀಗಳು ಉಪಾಧ್ಯಕ್ಷರಾಗಿ ನಮ್ಮ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತು ಅಷ್ಟೇ ಅಲ್ಲಾರದೆ ಈಗಾಗಲೇ ಕಿರಿಯ ಶ್ರೀಗಳ ಆಶೀರ್ವಾದ ಮತ್ತು ಹಿರಿಯ ಶ್ರೀಗಳ ಮಾರ್ಗದರ್ಶನದಂತೆ ನಾವು ಈಗಾಗಲೇ PU ಕಾಲೇಜಿಗೆ ಅಪ್ಲೈ ಮಾಡಿದ್ದೀವಿ. ನಮ್ಮದು ನೆಕ್ಸ್ಟ್ 25 ಇಯರ್ಸ್ ಸಿಲ್ವರ್ ಜೂಬ್ಲಿ ಅಂದರೆ 25 ವರ್ಷದ ಸಂಭ್ರಮ ಆಚರಣೆಯಲ್ಲಿ ಆ PU ಕಾಲೇಜನ್ನು ಕೂಡ ನಾವು ಇವತ್ತು ಈ ಸಮಾಜಕ್ಕೆ ಕೊಡುಗೆಯನ್ನಾಗಿ ಕೊಡಬೇಕು. ಬಡ ಮಕ್ಕಳು ಓದಬೇಕು, ಸಮಾಜದಲ್ಲಿ ಹಿಂದುಳಿದ ಮಕ್ಕಳು ಓದಬೇಕಾಗಿತ್ತು. ನಾನು ಓದಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ನ ಮಕ್ಕಳು ಓದಿಸ್ಬೇಕನ್ನುವಂಥ ಕನಸುಗಳನ್ನು ಕಟ್ಟಿಕೊಂಡು ಇವತ್ತು ನಮ್ಮ ಸಂಸ್ಥೆಯೊಳಗೆ ಎಷ್ಟೋ ಜನ ಬಂದಿದ್ದೀರಿ. ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿ ಯಶಸ್ವಿಯಾಗಿ ಆ ಶಿಕ್ಷಣವನ್ನು ಕೊಡುವಂಥ ಪ್ರಾಮಾಣಿಕ ಕೆಲಸವನ್ನು ನಮ್ಮ ಸಂಸ್ಥೆ ನಿಮ್ಮ ಪರವಾಗಿ ಇರ್ತೈತಿ ಅನ್ನುವಂಥದ್ದನ್ನು ನಾನು ಹೇಳ್ತಾಯಿದ್ದೀನಿ. ಇಲ್ಲಿರುವಂಥವರು ಬರೀ ನಾನೊಬ್ಬರೇ ಹೇಳಿದ್ರೆ ಅಜ್ಜವ್ರು ಮನಸ್ಸು ಮಾಡೋಂಗಿಲ್ಲ. ಇನ್ನೂ ಶಾಲೆಗಳನ್ನು ಬೇರೆ ಬೇರೆ ವಿಧಗಳಲ್ಲಿ ತೆಗಿಯೋಣ್ರ ಬೇಡ್ರ ತೆಗೇನ್ರಿ ಹೇಳ್ರಿ, ಧ್ವನಿ ಬರೋವಲ್ದಲ್ಲ. ನಮ್ಮ ಹುಡುಗರದ್ದು ಏನೈತೆ ಅಂದ್ರೆ ಮುರಾರ್ಜಿ ಕ್ಲಾಸ್ ನಾನು ಮಾಡಿದ್ದೀನಿ. 38 ಹುಡುಗರು ಮುರಾರ್ಜಿ ಎಕ್ಸಾಮ್ ಬರೋಕೈತೇವೆ, 20 ಹುಡುಗರು ಪಾಸ್ ಹಾಕವು. 20 ಹುಡುಗರು ಪಾಸ್ ಆದ್ರೂ ಅದ್ರಾಗ ಹೋಗೋವು 2 ಹೋಗಂಗಲ್ಲ. 6ನೇ ಕ್ಲಾಸ್ನೊಳಗೆ ಹೋದ ವರ್ಷ ಓದುವ ಸರ ನಮ್ಗೆ ಅಲ್ಲಿ ಅಡ್ಜಸ್ಟ್ ಆಗಲ್ಲ ರೀ. ಸ್ವತಃ ನಾನು ಹೋಗಿ ಬಿಟ್ಟು ಬರ್ತೀನಿ ನಡ್ರಿ ಅಂದ್ರೂ ಕೂಡ ಹೋಗಲ್ಲ.
ಅಂದ್ರೆ ಇದು ಏನು ಹೇಳಿಕೊಡ್ತೈತೆ ಅಂದ್ರೆ ನಾವು ಶಿಕ್ಷಕರು ಬರೀ ಕೇವಲ ಶಿಕ್ಷಕರಾಗಿ ನಾವು ಇವತ್ತು ಪಾಠವನ್ನು ಮಾಡ್ತಾ ಇಲ್ಲ. ನಮ್ಮ ಶಾಲೆ ಒಳಗೆ ಕೇಳ್ರಿ ನೀವು, ಯಾವ ಟೀಚರ್ಸ್ಗಾರ ತಗೊಳ್ರಿ, ಯಾವ ಸ್ಟೂಡೆಂಟ್ಗಾರ ತಗೊಳ್ರಿ, ತಾಯಿ ಮಗುವಿನ ಪ್ರೀತಿಯನ್ನು ತೋರಿಸುವಂಥ ಶಿಕ್ಷಕರು ಇವತ್ತು ನಮ್ಮ ಸಂಸ್ಥೆಯಲ್ಲಿ ಅದಾರ. ಅದು ಕೇವಲ ರಾಜು ಸರಿಂದ ಅಲ್ಲ, ರಾಜು ಸರ್ ಬಂದು 3 ವರ್ಷ ಆಯ್ತು, ಕೇವಲ 24 ವರ್ಷ ಈ ಸಂಸ್ಥೆ ಮುಂದುವರ್ಕೊಂಡು ಬಂದೈತಿ. ನಮ್ಮ ಶಾಲೆಯಲ್ಲಿ 2002ರಿಂದ ಹಿಡಿದು 2026ವರೆಗೆ ಸೇವೆ ಸಲ್ಲಿಸಿರುವಂಥ ಎಲ್ಲ ಶಿಕ್ಷಕ ವೃಂದದವರಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಆ ಬೆಳಕು ಇವತ್ತು ಪ್ರಜ್ವಲಿಸ್ತಾ ಇದೆ. ಮುಂದೊಂದು ದಿನ ಈ ಕಲ್ಮಠ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಇಡೀ ನಾಡಿನಾದ್ಯಂತ, ಭಾರತದಾದ್ಯಂತ ಪ್ರಜ್ವಲಿಸಲಿವೆ ಅನ್ನುವಂಥ ಆಶಯ ನುಡಿಯೊಂದಿಗೆ ಸದಾಕಾಲ ನಾನು ಆಡಳಿತಾಧಿಕಾರಿಯಲ್ಲ, ನಿಮ್ಮ ಹಿರಿಯ ಮಗನಾಗಿ ಶ್ರೀಮಠದ ಸಕಲ ಸದ್ಭಕ್ತ ಮಂಡಳಿಯಲ್ಲಿ ನಾನು ಒಬ್ಬ ಸೇವಕನಾಗಿ ಈ ಕೆಲಸವನ್ನು ಸದಾಕಾಲ ಮಾಡ್ತೀನಿ ಅನ್ನುವಂಥ ಆಶಯ ನುಡಿಯೊಂದಿಗೆ, ಅದೇ ರೀತಿ ಒಳಗೆ ವಿಶೇಷವಾಗಿ ಒಂದು ಸ್ವಲ್ಪ ನಾ ಪೂಜ್ಯರ ಬಗ್ಗೆ ಹೇಳ್ಬೇಕಾಗ್ತೈತಿ. ನಮ್ಮ ಹಾದೋನಿ ಅಜ್ಜರಾಗಿರ್ಬೋದು, ಧಾರವಾಡ ಅಜ್ಜರಾಗಿರ್ಬೋದು, ಗುಲ್ಬರ್ಗ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತೇಳಿ 20 ಸರಿ ಫೋನ್ ಮಾಡಿದ್ದೀನಿ ನಾನು ಅಜ್ಜರಿಗೆ. ನಾವು ಯಾರನ್ನೇ ಗೆಸ್ಟ್ ಹಾಕಿಲ್ರಿ ಅಜ್ಜಾರ, ನೀವೇ ಬರಬೇಕು, ನೀವೇ ನಮ್ಮ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ. ಅದರಲ್ಲಿ ನಾವು CPI ಸಾಹೇಬ್ರಿಗೂ ಕೂಡ ಕಾರ್ಡ್ ಕೊಡೋಕೆ ಹೋದೊತ್ನಾಗ ಹೇಳಿದ್ರು, ನಾವು ಬರ್ತೀವಿ 15 ನಿಮಿಷ ನಮಗೆ ಮಾತಾಡೋಕೆ ಅವಕಾಶ ಕೊಡ್ಬೇಕಂತೇಳಿ. ಯಾಕಂದರೆ ಇವತ್ತು ಬೇಕಾಗಿರುವಂಥ ಸಮಾಜಕ್ಕೆ ಏನು ಬೇಕು, ಕಾನೂನುಗಳ ಅರಿವಿಲ್ಲ ನಮಗೆ. ಇವತ್ತು ಆ ಪ್ರಜ್ಞೆಯನ್ನು ಮೂಡಿಸಬೇಕಾಗಿದೆ. ಇವತ್ತು ಇದು ಒಂದು ಸುಂದರ ವೇದಿಕೆ ಆಗಿದೆ ಅಂತೇಳಿ ಇವತ್ತು ಸಾಹೇಬ್ರು ಹೇಳಿದರ ಪ್ರಯುಕ್ತವಾಗಿ ನಾನು ಆಲ್ರೆಡಿ ಪೇರೆಂಟ್ಸ್ ಮೀಟಿಂಗ್ ಒಳಗೆ ನಿಮ್ಮ ಜೊತೆ ತುಂಬ ಮಾತಾಡಿರ್ತೀನಿ, ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ, ನೇರವಾಗಿ ಇದೀಗ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುತ್ತೇನೆ ಅಂತೇಳಿ. ಜೈ ಭಾರತ್. ಒಂದು ತಪಸ್ಸಿದ್ದಂತೆ ಅದನ್ನು ಪಡೆಯಬೇಕಾದರೆ ಮನೆ ಮತ್ತು ವ್ಯಾಮೋಹವನ್ನು ತೊರೆಯಬೇಕು ಎಂಬ ಚಾಣಕ್ಯನ ನೀತಿಯಂತೆ ನಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ಆಡಳಿತಾಧಿಕಾರಿಗಳಾಗಿರ್ತಕ್ಕಂತಹ ರಾಜಶೇಖರ್ ಕಾಳಾಪುರ್ ಮಠ ಸರ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ CPI ಸಾಹೇಬರು ವಿಶ್ವನಾಥ್ ಹಿರೇಗೌಡರು ಸಾಹೇಬರು ಕೂಡ ತಮ್ಮ ಅನಿಸಿಕೆಯನ್ನು ಇಲ್ಲೇ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ನೆನೆಸ್ಕೊಳ್ತಾ ಇದ್ದೇವೆ. ದಯವಿಟ್ಟು ತಾವು ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು. ಗುರು ಚನ್ನಬಸವೇಶ್ವರ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಈ ಒಂದು 24ನೇ ವರ್ಷದ ವಾರ್ಷಿಕ ಕಾರ್ಯಕ್ರಮದ ಈ ಪವನ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಂಥ ಪರಮ ಪೂಜ್ಯರ ಪಾದಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ, ಊರಿನ ಎಲ್ಲ ಗಣ್ಯಮಾನ್ಯ ಹಿರಿಯರೇ, ಪೂಜ್ಯನೀಯ ಗುರುಗಳೇ, ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ತಾವೆಲ್ಲರೂ ಕೂಡ ಮುದ್ದು ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎದುರು ನೋಡುತ್ತಿರುವುದನ್ನು ಗಮನದಲ್ಲಿಟ್ಟುಕೊಂಡು ಎರಡೇ ಮಾತುಗಳಲ್ಲಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಈ ಒಂದು ಸಂಸ್ಥೆ, ಈ ಮಠದ ಒಂದು ಆಶ್ರಯದಲ್ಲಿ ನಡೆಯತಕ್ಕಂಥ ಸಂಸ್ಥೆ ಮಕ್ಕಳ ಪಠ್ಯಪುಸ್ತಕಗಳ ಜೊತೆಗೆ ಈ ದೇಶದ ಭವ್ಯ ನೈಜ ಇತಿಹಾಸದ ಜೊತೆಗೆ ಒಂದಿಷ್ಟು ಸಂಸ್ಕೃತಿಯನ್ನು, ನಮ್ಮ ದೇಶದ ಪರಂಪರೆಯನ್ನು ಹೇಳಿಕೊಟ್ಟು ಮಕ್ಕಳನ್ನು ದೇಶದ ಪ್ರಬುದ್ಧ ನಾಗರಿಕನಾಗಿ ರೂಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ಮಕ್ಕಳ ಬೆಳವಣಿಗೆಗೆ 2 ಅಂಶಗಳು, 2 ಫ್ಯಾಕ್ಟರ್ಸ್ ವರ್ಕ್ ಮಾಡ್ತವೆ. ಒಂದನೇದ್ದು ಜೆನೆಟಿಕಲ್ ಫ್ಯಾಕ್ಟರ್, ಎರಡನೇದ್ದು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್. ಜೆನೆಟಿಕಲ್ ಫ್ಯಾಕ್ಟರ್ ಅಂತಂತಂದರೆ ನಮ್ಮ ತಂದೆ ತಾಯಿಗಳಿಂದ ಏನು ಬೌದ್ಧಿಕ ಲಕ್ಷಣಗಳು, ನಮ್ಮ ಒಂದು ಜ್ಞಾನ ಕೌಶಲ್ಯ ಅದೆಲ್ಲ ನಮ್ಮ ತಂದೆ ತಾಯಿಗಳಿಂದ ಬರುವಂಥದ್ದು, ಅದು ಗಾಡ್ ಗಿಫ್ಟ್. ಎರಡನೇದ್ದು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್, ಅಂದರೆ ಈ ಪರಿಸರದ ಕಾರಣಗಳು ಹೇಗೆ ಮಕ್ಕಳ ಬೆಳವಣಿಗೆಗೆ ಸಹಕಾರಿ ಆಗ್ತಾವಂತಂದರೆ, ಒಂದು ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಸುತ್ತಮುತ್ತಲ ಪರಿಸರ 80% ಅದು ಪ್ರಭಾವ ಬೀರುತ್ತೆ. ನಾವು ಮಕ್ಕಳ ಓದಿಗೆ ಪೂರಕವಾದ ಒಂದು ವಾತಾವರಣ ಕಲ್ಪಿಸೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ. ಅಂದರೆ ಮಠದ ಶ್ರೀಗಳಿಂದಿರ್ಬೋದು, ಸಂಘಟನೆಕಾರರಿಂದಿರ್ಬೋದು, ಊರಿನ ಹಿರಿಯರಿಂದಿರ್ಬೋದು, ಇಲಾಖೆಗಳಿಂದಿರ್ಬೋದು, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿರುತ್ತೆ. ಅಂಥ ಒಂದು ಪೂರಕವಾದ ವಾತಾವರಣ ಸೃಷ್ಟಿ ಮಾಡಿಕೊಳ್ಳೋದು ನಾವು ನೀವೆಲ್ಲರೂ ಪ್ರಯತ್ನ ಮಾಡೋಣ. ಪ್ರತಿಯೊಬ್ಬ ಮಕ್ಕಳು ಕೂಡ ಈ ದೇಶದ ಪ್ರಬುದ್ಧ ನಾಗರಿಕರು ಆಗಬೇಕು ಅನ್ನೋ ಒಂದು ಕಲ್ಪನೆ ಇಟ್ಟುಕೊಂಡು ನಾವೆಲ್ಲರೂ ಜವಾಬ್ದಾರಿಯಿಂದ ವರ್ತನೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಾನು ಇಲ್ಲಿ ಸೇರಿದಂಥ ಎಲ್ಲ ನಾಗರಿಕರಲ್ಲಿ ಒಂದು ಮನವಿ ಅಂತಂದರೆ, ಇಲ್ಲಿ ಓದುವಂಥ ಎಲ್ಲ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಇಲಾಖೆಯ ಖಂಡಿತವಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೆ. ಅದೇ ರೀತಿಯಾಗಿ ಇಲ್ಲಿ ಕೆಲವೊಂದಿಷ್ಟು ನಾನು ಇಲ್ಲಿ ಚಾರ್ಜ್ ತೆಗೆದುಕೊಂಡಂಥ ಸಾಕಷ್ಟು ಹಿರಿಯರು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ಚಾಚೂ ತಪ್ಪದೆ ಪಾಲನೆ ಮಾಡಿ ನಮ್ಮ ಊರಿನ ಒಂದು ಸುರಕ್ಷತೆ ಮತ್ತು ಹೆಣ್ಣು ಮಕ್ಕಳ ಸುರಕ್ಷತೆಗೆ ಪ್ರಯತ್ನ ಮಾಡುತ್ತಾ
ಮಕ್ಕಳ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತ ಹೇಳುತ್ತಾ, ಅದೇ ರೀತಿಯಾಗಿ ಪೂಜ್ಯರು ಏನು ಒಂದು ಯಾವುದೋ ಒಂದು ಘಟನೆಗೆ ಒಳಪಟ್ಟು ಅವನು ಕುಡಿತದ ಚಟಕ್ಕೆ ಬಲಿಯಾಗಿ ತನ್ನ ಜೀವನವನ್ನೇ ಒಂದು ನಾಶ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ತನ್ನ ಮಕ್ಕಳ ಮತ್ತು ಹೆಂಡತಿಯ ಬಗ್ಗೆ ವೈರಾಗ್ಯವನ್ನು ತಾಳಿ ಅವನು ತನ್ನ ಲೈಫ್ ಬಗ್ಗೆ ಹೋಪ್ಸ್ ಕಳ್ಕೊಂಡಂಥವನಿಗೆ ಮತ್ತೆ ಅವನನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು, ಅವನ ಕುಟುಂಬದಲ್ಲಿ ಒಂದು ಮಂದವಾಸವನ್ನು ಬೀರಬೇಕು ಅಂತೇಳಿ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಅವು ಈ ಒಂದು ನಗರದ ದಿವ್ಯ ಜ್ಯೋತಿ ಅಂತ ನಾನು ಭಾವಿಸ್ತೀನಿ. ಅವರಿಗೆ ನೀವು ಎಲ್ಲರೂ ಕೂಡ ಸಹಕಾರ ಮಾಡೋಣ. ಖಂಡಿತವಾಗಿ ಪೂಜ್ಯ ಗುರುಗಳಿಗೆ ನನ್ನ ಮನವಿ ಏನಂತಂದರೆ, ಇಲ್ಲಿ ಯಾರು ಈ ಕುಡಿತದ ಒಂದು ಕುಟುಂಬದ ನೋವು ಹತ್ತಿರದಿಂದ ನಾವೆಲ್ಲ ನೋಡಿದ್ದೀವಿ, ನಮಗೆಲ್ಲರಿಗೂ ಕೂಡ ಇದರ ಅನುಭವ ಆಗಿರುತ್ತೆ. ಆ ಕುಟುಂಬದಲ್ಲಿ ಮತ್ತೆ ಒಂದು ನಗುವನ್ನು ಕಾಣಬೇಕು. ಆ ನಿಟ್ಟಿನಲ್ಲಿ ಪೂಜ್ಯರು ನನ್ನ ಮನವಿ ಏನಂತಂತಂದರೆ, ತಮ್ಮೆಲ್ಲರ ಪರವಾಗಿ ತಮ್ಮ ಮಠದ ಅಂಗಳದಲ್ಲಿ ಒಂದು ಮದ್ಯವರ್ಜನ ಶಿಬಿರ ಅಥವಾ ಒಂದು ಡಿ ಅಡಿಕ್ಷನ್ ಸೆಂಟರ್ ಸ್ಥಾಪನೆ ಮಾಡಿ, ಯಾರು ತಂದೆ ತಾಯಿಗಳು ಬಂದು ನನ್ನ ಗಂಡ ಕುಡಿತಾ ಇದ್ದಾನೆ, ನನ್ನ ಮಗ ಕುಡಿತಾ ಇದ್ದಾನೆ, ಅವನು ಸುಧಾರಣೆ ಮಾಡಬೇಕು ಅಂತ ಪೂಜ್ಯರಲ್ಲಿ ಮನವಿ ಕೇಳಿ ಬಂದಾಗ, ಪೂಜ್ಯರು ಅವರಿಗೆ 1 ತಿಂಗಳ ಕಾಲ ಒಂದು ಒಳ್ಳೆಯ ಶಿಬಿರವನ್ನು ಏರ್ಪಾಡು ಮಾಡಿ ಅವರಿಗೆ ಜೀವನದಲ್ಲಿ ಬದಲಾವಣೆ ತಂದು ಮತ್ತೆ ಅವನನ್ನು ಕುಟುಂಬಕ್ಕೆ ಸೇರಿಸುವಂಥ ಕಾರ್ಯ ಪೂಜ್ಯರಿಂದ ಆಗುತ್ತೆ ಮತ್ತು ಆಗಬೇಕು ಅಂತ ನನ್ನಲ್ಲಿ ಮನವಿಯನ್ನು ಕೇಳಿಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಮಾನ್ಯ CPI ಸಾಹೇಬರು ಹೇಳಿದ್ದು ಅಕ್ಷರಶಃ ಸತ್ಯ. ಯಾಕೆ ಅಂತಂದರೆ, ಜರ್ಮನಿಯ ಒಬ್ಬ ತತ್ವಜ್ಞಾನಿ ಹೇಳುವಂಥ ಮಾತು, ಜಗತ್ತು ಇಡೀ ಕತ್ತಲಲ್ಲಿ ಮುಳುಗಿರುವಾಗ, ಇಡೀ ವಿಶ್ವ ಕ್ರೌರ್ಯವನ್ನು ಪ್ರತಿಬಿಂಬಿಸುವಾಗ ಬೆಳಕನ್ನು ತೋರಬಲ್ಲ ದೇಶ ಯಾವುದು ಎಂದರೆ ನನ್ನ ಕೇಳಿದರೆ ನನ್ನ ಕೈ ತೋರಿಸುವುದು ಭಾರತ ದೇಶವನ್ನು ಎಂಬುವಂಥ ಮಾತನ್ನು ಮ್ಯಾಕ್ಸ್ ಮುಲ್ಲರ್ ಅವರು ಹೇಳ್ತಾರೆ. ಯಾಕೆ ಭಾರತವನ್ನು ಅವರು ತೋರಿಸ್ತಾರೆ ಅಂತಂದರೆ, ಸನಾತನ ಪರಂಪರೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಭಾರತ, ಬಹು ಸಾಂಸ್ಕೃತಿಕ ದೇಶ ಭಾರತ, ಬಹು ಜಾತ್ಯತೀತ ರಾಷ್ಟ್ರ ಭಾರತ. ಇಂಥ ರಾಷ್ಟ್ರದಲ್ಲಿ ಹುಟ್ಟಿರ್ತಕ್ಕಂಥ ನಾವೇ ಪುಣ್ಯಾತ್ಮರು ಮತ್ತು ಧನ್ಯರು ಅನ್ನುವಂಥ ನಿಟ್ಟಿನಲ್ಲಿ ಇಂಥ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಮಾತೆಯರು ಕೂಡ ಒಬ್ಬ ಶಿವಾಜಿಯನ್ನು ಬೆಳೆಸ್ತಕ್ಕಂತಹ ಮಾತೆಯರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಆ ಸಂಸ್ಕಾರವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ 1-2 ಅನಿಸಿಕೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂತಹ ಮಾನ್ಯ CPI ಸಾಹೇಬರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಪೂಜ್ಯರಾದ ಶ್ರೀ ಓಂ ಶ್ರೀ ಗುರುಕುಮಾರೇಶ್ವರಾಯ ನಮಃ. ಮುತ್ತು ಅರಸಿಯ ಕೊರಳ ಹಾರ ಸೇರುತ್ತದೆ, ಅರಸನ ಕಿರೀಟ ಕುಂಡಲ ಸಾರುತ್ತದೆ, ಆದರೆ ಮುತ್ತನಿತ್ತ ಸಿಂಪು ಮಾತ್ರ ಇದ್ದಲ್ಲಿಯೇ ಕೋಡಿ ಬಾಡುತ್ತದೆ. ಹೂವು ದೇವದೇವೋತ್ತಮರ ಗುಡಿ ಸೇರುತ್ತದೆ, ದಿವ್ಯ ಸುಂದರಿಯರ ಮುಡಿ ಸೇರುತ್ತದೆ, ಆದರೆ ಹೂವನ್ನಿತ್ತ ಬಳ್ಳಿ ಮಾತ್ರ ಇದ್ದಲ್ಲಿಯೇ ಕೋಡಿ ಬಾಳುತ್ತದೆ. ಕಸ್ತೂರಿ ಅರಮನೆ ಸೇರುತ್ತದೆ, ಗುರುಮನೆ ಸೇರುತ್ತದೆ, ಸಾಮಂತ ಶ್ರೀಮಂತ ದೌಳ ಸೌಧಗಳನ್ನು ಸೇರುತ್ತದೆ, ಆದರೆ ಕಸ್ತೂರಿ ಕೊಟ್ಟ ಮೃಗ ಮಾತ್ರ ಕಾಡು ಪಾಲಾಗಿ ಉಳಿಯುತ್ತದೆ. ಹತ್ತಿ ವಸ್ತ್ರವಾಗಿ, ಗೋಧಿ ಬಿಸ್ಕತ್ತಾಗಿ, ಕಡಲೆ ಪುಟಾಣಿಯಾಗಿ ರೈತ ಬೆಳೆದುದೆಲ್ಲ ಏನೇನೋ ಆಗಿ ಎಲ್ಲೆಲ್ಲಿಗೂ ಹೋಗುತ್ತದೆ, ಆದರೆ ಬೆಳೆದ ರೈತರ ಮಾತ್ರ ಇದ್ದಲ್ಲಿಯೇ ಕೊಳೆಯುತ್ತಾನೆ. ಕಲಿತವ ಅವಕಾಶ ಪಡೆದು ಪರಮೋಚ್ಚ ಪದವಿಗೆ ಏರುತ್ತಾನೆ, ಆದರೆ ಕಲಿಸಿದವ ಮಾತ್ರ ಹಿಡಿಕಾಸಿನಲ್ಲಿ ಹೂಲುಬಾಳು ಹರಿಯುತ್ತಾನೆ. ಇದು ನ್ಯಾಯವೇನಯ್ಯ? ಇದು ನ್ಯಾಯವಾದರೆ ಅನ್ಯಾಯ ಇನ್ಯಾವುದಯ್ಯ? ಸ್ವತಂತ್ರರ ಸಿದ್ದೇಶ್ವರ. ಈ ಒಂದು ಚನ್ನಬಸವೇಶ್ವರ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ 24ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನು ವಹಿಸಿ ಈ ಒಂದು ಭಾಗದಲ್ಲಿ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಈ ಒಂದು ನಾಡನ್ನು ಬೆಳಗುತ್ತಿರುವಂತಹ, ಹಾಗೆ ಧರ್ಮೋ ರಕ್ಷಿತಿ ಅನ್ನುವಂತಹ ಒಂದು ವಾಕ್ಯಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತಹ ಪರಮ ಪೂಜ್ಯರಾಗಿರುವಂಥ ಶ್ರೀ ಷಟಸ್ಥಲ ಬ್ರಹ್ಮಿ ಅಭಿನವ ಕರಿಬಸವ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಹಾಗೆ ಆತ್ಮೀಯರಾಗಿರುವಂತಹ ಪ್ರವಚನಕಾರರಾಗಿರುವಂತಹ ಸರ್ಪಭೂಷಣ ದೇವರ ಒಂದು ಪಾದಗಳಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಹಾಗೆ CPI ಸರವರೇ, ಹಾಗೆ ಈ ಒಂದು ಚನ್ನಬಸವೇಶ್ವರ ಒಂದು ಶಾಲೆಯ ಎಲ್ಲ ಶಿಕ್ಷಕವೃಂದವೇ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಬಾಂಧವರೇ, ಶರಣ ತಂದೆ ತಾಯಿಯರೇ, ತಮಗೆಲ್ಲರೂ ಕೂಡ ಶರಣಾರ್ಥಿಗಳು.
ಈಗೆಲ್ಲ ನೀವು ಯಾರೂ ನಮ್ಮ ಮಾತಲ್ಲಿ ಕೇಳಕ್ಕೆ ಕುಂತಿಲ್ಲ. ನಿಮ್ಮ ಮಕ್ಕಳ ಡಾನ್ಸು ಮತ್ತು ಹಾಡನ್ನು ಕೇಳಕ್ಕೆ ಕುಂತೀರಿ. ನೀವು ನೋಡ್ರೆ ಗೊತ್ತಾಕೈತಿ. ಅಮ್ಮಾರ ತಾಯಿಂದ್ರೆ ಭಾಳ ಮಾತಾಡೋದಿಲ್ಲ, ಕೇವಲ ಒಂದು 2-3 ನಿಮಿಷ ಮಾತ್ರ ಮಾತಾಡ್ತೈತಿ. ಬಹಳ ಶಾಂತ ರೀತಿಯಿಂದ ಕುಳಿತುಕೊಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಸರ್ ಮಾತನಾಡ್ತಾ ಹೇಳಿದರು, ಈ ಒಂದು ಕನ್ನಡ ಶಾಲೆ ನಾನು ಫಸ್ಟ್ ಬಂದಾಗ ಏನು ಅಂದ್ಕೊಂಡಿದ್ದೆ ಅಂದ್ರೆ ಇಷ್ಟು ಜನ ಸೇರೋದನ್ನು ನೋಡಿ ನಾ ಇದು ದೊಡ್ಡ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಇರ್ಬೋದು ಅಂತ ಏನೋ ಅಂತ ನಾ ತಿಳ್ಕೊಂಡಿದ್ದೆ. ಅದು ನಮ್ಮ ರಾಜು ಸರ್ ಹೇಳಿದ್ರು, ಇದು ಕನ್ನಡ ಶಾಲೆ, ಕನ್ನಡವನ್ನು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಪರಮ ಪೂಜ್ಯರು ಈ ಒಂದು ಶಾಲೆಯನ್ನು ಇನ್ನೂ ಒಂದು ಹೆಚ್ಚಿನ ಮಟ್ಟಿಗೆ ಬೆಳೆಸ್ತಾ ಇದ್ದಾರೆ. ಅಂದರೆ ಅವ್ರಿಗೆ ನೀವೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು. ಮಾತನಾಡ್ತಾ ಇದು ಬರೀ ಪ್ರೈಮರಿ ಅಷ್ಟೇ ಅಲ್ಲ, ಹೈಸ್ಕೂಲ್ ಅಷ್ಟೇ ಅಲ್ಲ, ಮುಂದಿನ ದಿನಮಾನದಲ್ಲಿ PUC ಮತ್ತು ಮೆಡಿಕಲ್ ಕಾಲೇಜನ್ನು ಈ ಒಂದು ಕುಷ್ಟಗಿ ಭಾಗಕ್ಕೆ ತರುವಂಥ ಪರಮ ಪೂಜ್ಯರು ಅಂದರೆ ಅದು ನಮ್ಮ ಕರಿಬಸವ ಮಹಾಸ್ವಾಮಿಗಳು ಅನ್ನೋದನ್ನು ನೀವು ಯಾವತ್ತೂ ಕೂಡ ಮರೆಯಬಾರದು. ಈ ಒಂದು ಶಾಲೆ ಬಹಳ ನಾವು ಈ ಒಂದು ಕುಷ್ಟಗಿ ನಗರದಲ್ಲಿ ಹಲವಾರು ಶಾಲೆಗಳಿರ್ಬೋದು, ಹಲವಾರು ವಿದ್ಯಾಸಂಸ್ಥೆಗಳಿರ್ಬೋದು. ಅವೆಲ್ಲ ನಿಮಗೆ ವಿದ್ಯೆಯನ್ನು ಕೊಡ್ತಾವೆ, ನಾಲೆಡ್ಜನ್ನು ಕೊಡ್ತಾವೆ. ಆದರೆ ವಿದ್ಯೆ ಮತ್ತು ನಾಲೆಡ್ಜಿನ ಜೊತೆಗೆ ಸಂಸ್ಕಾರವನ್ನು ಕೊಡುವಂಥ ಒಂದು ಶಾಲೆ ಅಂದರೆ ಅದು ಚನ್ನಬಸವೇಶ್ವರ ಶಾಲೆ ಅನ್ನೋದನ್ನು ನೀವು ಮರೆಯಬಾರ್ದು. ಯಾಕಂದರೆ ನಿಮ್ಮ ಮಕ್ಕಳಿಗೆ ನೀವು ಕಲಿಸುವ ವಿದ್ಯೆಯಲ್ಲಿ ತುಸು ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಕಲಿಸುವ ಸಂಸ್ಕಾರದಲ್ಲಿ ಕೊಂಚವೂ ಕೂಡ ಕಡಿಮೆ ಆಗಬಾರ್ದು. ಯಾಕಂದ್ರೆ ಅಕ್ಷರವನ್ನು ಕಲಿತ ವ್ಯಕ್ತಿ ಭ್ರಷ್ಟನಾಗಬಹುದು, ಆದರೆ ಸಂಸ್ಕಾರವನ್ನು ಕಲಿತ ವ್ಯಕ್ತಿ ಯಾವತ್ತೂ ಕೂಡ ಭ್ರಷ್ಟನಾಗಲಾರ ಅಂತ ತಿಳ್ಕೊಂಡು ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕಲಿಸುವಂಥ ಒಂದು ಸಂಸ್ಥೆ ಅದು ಚನ್ನಬಸವೇಶ್ವರ ಸಂಸ್ಥೆ ಅನ್ನುವಂಥ ಮಾತನ್ನು ನೀವು ನೆನಪಿಡಬೇಕು. ಹಾಗೆ ಇಲ್ಲಿ ಹೇಳಿದರು ಮಾತನಾಡ್ತಾ ನಮ್ಮ ರಾಜು ಸರ್, ಒಂದು ದಿನ ನಿಮ್ಮ ಮಕ್ಕಳು ಶನಿವಾರ ಅಥವಾ ಭಾನುವಾರ ನಿಮ್ಮ ಮಕ್ಕಳು ಮನೆಯಲ್ಲಿದ್ದರೆ ಅವರನ್ನು ನೀವು ಜೋಪಾನ ಮಾಡೋದು ಬಹಳ ಕಷ್ಟ ಆಕೈತಿ. ಅಂಥದ್ರಲ್ಲಿ ಸೋಮವಾರದಿಂದ ಶನಿವಾರವರೆಗೂ ಕೂಡ ಚಿಕ್ಕ ವಯಸ್ಸಿನಿಂದ ಹಿಡ್ಕೊಂಡು 10th ಕೂಡ ಎಂಥ ಮಕ್ಕಳನ್ನು ಅವರು ಭಾಳ ಚೆನ್ನಾಗಿ ಜೋಪಾನ ಮಾಡ್ತಾರಂದ್ರೆ ಅವರಿಗೆ ಎಂಥ ಶಕ್ತಿ ಐತೆ ಅನ್ನೋದು ನೀವೆಲ್ಲ ಒಂದು ಕ್ಷಣ ಸ್ಮರಿಸಿಕೊಳ್ಬೇಕು. ಹೀಗೆ ಒಮ್ಮೆ ಅಬ್ದುಲ್ ಕಲಾಂ ಅವರು ಚಿಕ್ಕವರಾಗಿರುವಂಥ ಸಂದರ್ಭದಲ್ಲಿ ಸುಮಾರು 6-7 ವರ್ಷದ ಯುವಕನಾಗಿರುವಂಥ ಸಂದರ್ಭದಲ್ಲಿ ಪ್ರತಿದಿನ ಕೂಡ ಶಾಲೆಗೆ ಹೋಗ್ತಾಯಿದ್ರು. ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ದಿನ ಸೈನ್ಸ್ ಟೀಚರ್, ವಿಜ್ಞಾನ ಶಿಕ್ಷಕರು ಎಲ್ಲರಿಗೂ ಒಂದು ದಿನ ಹೋಮ್ವರ್ಕ್ ಕೊಡ್ತಾರೆ. ಏನು ಹೋಮ್ವರ್ಕ್ ಕೊಡ್ತಾರಂದ್ರೆ, ನೋಡು ನಾಳೆಯ ದಿನ ಏನು ಮಾಡ್ಕೊಂಬರ್ಬೇಕಂದ್ರೆ ಹಾಳೆಯಲ್ಲಿ ವಿಮಾನವನ್ನು ಮಾಡ್ಕೊಂಬರ್ಬೇಕು ಅಂತ ತಿಳ್ಕೊಂಡು ಒಂದು ಪೇಪರಲ್ಲಿ ವಿಮಾನವನ್ನು ಮಾಡ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ. ಆಯ್ತು ಅಂತ ತಿಳ್ಕೊಂಡು ಮರನೇ ದಿನ ಎಲ್ಲರೂ ಕೂಡ ಮಾಡ್ಕೊಂಡು ಬರ್ತಾರೆ ಪೇಪರಲ್ಲಿ ವಿಮಾನವನ್ನು. ಮಾಡ್ಕೊಂಡು ಬಂದಾಗ ಅವಾಗ ಅಬ್ದುಲ್ ಕಲಾಂ ಅವರು ಕೂಡ ಮಾಡ್ಕೊಂಡು ಬಂದಿರ್ತಾರೋ. ಆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಅಬ್ದುಲ್ ಕಲಾಂ ಅವರು ಭಾಳ ಚೆನ್ನಾಗಿ ಮಾಡ್ಕೊಂಡು ಬಂದಿರ್ತಾರೆ. ಆದರೆ ಶಿಕ್ಷಕರು ಹೇಳ್ತಾರೋ, ನೋಡಪ್ಪ ಅಬ್ದುಲ್ ಕಲಾಂ ಇದು ಭಾಳ ಚೆನ್ನಾಗಾಗಿಲ್ಲ, ಇನ್ನೂ ಕೂಡ ಇದಕ್ಕಿಂತ ಚೆನ್ನಾಗಿ ಮಾಡ್ಕೊಂಬ ಅಂತ ತಿಳ್ಕೊಂಡು ಶಿಕ್ಷಕರು ಹೇಳ್ತಾರೆ. ಆಯ್ತು ಅಂತ ತಿಳ್ಕೊಂಡು ಮತ್ತೆ ಮರನೇ ದಿನ ಮಾಡ್ಕೊಂಡು ಬರ್ತಾನೆ ಇನ್ನೂ ಚೆನ್ನಾಗಿ. ಅವಾಗ ಮತ್ತೆ ಶಿಕ್ಷಕರು ಹೇಳ್ತಾರೋ, ನೋಡಪ್ಪ ಇದು ಚೆನ್ನಾಗಿ ಆಗೈತಿ, ಆದರೂ ಕೂಡ ಇನ್ನೂ ಕೂಡ ಚೆನ್ನಾಗಿ ನೀವು ಮಾಡ್ಕೊಂಬರುವಂಥ ಶಕ್ತಿ ನಿನ್ನಲ್ಲಿ ಐತಿ, ಅದಕ್ಕೆ ಇನ್ನೂ ಕೂಡ ಚೆನ್ನಾಗಿ ನಾಳೆಗೆ ಮಾಡ್ಕೊಂಬ ಅಂತ ತಿಳ್ಕೊಂಡು ಮತ್ತೆ ಶಿಕ್ಷಕರು ಹೇಳ್ತಾರೆ. ಆಯ್ತು ಅಂತ ತಿಳ್ಕೊಂಡು ಮತ್ತೆ ಮರನೇ ದಿನ ಮಾಡ್ಕೊಂಬರ್ತಾನೋ, ಅವಾಗ ಭಾಳ ಚೆನ್ನಾಗಿ ಮಾಡ್ತಾನೆ. ಅವಾಗ ಆ ಶಿಕ್ಷಕರು ಒಂದು ಮಾತು ಹೇಳ್ತಾರೋ, ನೋಡಪ್ಪ ನಿನ್ನಲ್ಲಿ ವೈಜ್ಞಾನಿಕ ಶಕ್ತಿ ಭಾಳ ಐತಿ, ಅದಕ್ಕೆ ನೀ ಇದೇ ರೀತಿಯಾಗಿ ಅಭ್ಯಾಸ ಮಾಡ್ಕೊತ ಹೋದೆ ಅಂದ್ರೆ ಮುಂದಿನ ದಿನಮಾನದಲ್ಲಿ ನೀನು ದೊಡ್ಡ ವಿಜ್ಞಾನಿ ಆಗ್ತಿ ಅಂತ ತಿಳ್ಕೊಂಡು ಅಲ್ಲೇ ಇರುವಂಥ ಸಮುದ್ರ ದಂಡೆಗೆ ಕರೆದುಕೊಂಡು ಹೋಗಿ, ನೋಡಪ್ಪ ಅಲ್ಲಿ ಆಕಾಶದಲ್ಲಿ ಏನು ಹಕ್ಕಿ ಹಾರಾಡಾಗ್ತೈತಲ್ಲ, ಹಾಗೇ ನೀ ಈ ಒಂದು ಆಕಾಶದಲ್ಲಿ ಹಾರಾಡುವಂಥ ಒಂದು ಯಂತ್ರವನ್ನು ಕಂಡು ಹಿಡಿಯಬೇಕಂತ ತಿಳ್ಕೊಂಡು ಪ್ರಪ್ರಥಮವಾಗಿ ಅಬ್ದುಲ್ ಕಲಾಂ ಅವರಿಗೆ ಅಬ್ದುಲ್ ಕಲಾಂ ಅವರಿಗೆ ಶಕ್ತಿಯನ್ನು ತುಂಬಿರುವಂಥವ್ರು ಯಾರಂದರೆ ಅದು ಶಿಕ್ಷಕರು. ಈ ಒಂದು ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಈ ಒಂದು ಸ್ಕೂಲಿಗೆ ಈ ಒಂದು ಮಟ್ಟಕ್ಕೆ ಸುಮಾರು ನಾವೊಂದು 2-3 ಸಾರಿ ಬಂದರೂ ಕೂಡ ಸಾಯಂಕಾಲ 7 ಗಂಟೆವರೆಗೂ ಕೂಡ ಸಣ್ಣ ಹುಡುಗರು ಮಕ್ಕಳು ಇನ್ನೂ ಕೂಡ ಅಭ್ಯಾಸ ಮಾಡ್ತಾ ಇದ್ರು. ನೋಡ್ರಿ ಇವತ್ತಿನ ದಿನಮಾನದಲ್ಲಿ ಈ ವಿದ್ಯಾಸಂಸ್ಥೆಗಳು ಹೆಂಗಾಗಿದಾವ ಅಂದ್ರೆ ಬರೀ ದುಡ್ಡಿಗಾಗಿ ಆಗಿಬಿಟ್ಟಾವು. ಆದರೆ ದುಡ್ಡಿಗಾಗಿ ಅಲ್ಲ, ಎಲ್ಲ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸವನ್ನು ಕಲಿಸಬೇಕಂತಕೊಂಡು ನಮ್ಮ ಪರಮ ಪೂಜ್ಯರು ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿರುವಂಥ ಎಲ್ಲ ಶಿಕ್ಷಕರು ಕೂಡ ಬಹಳ ಶ್ರದ್ಧೆಯಿಂದ ನಿಷ್ಠೆಯಿಂದ ಈ ಒಂದು ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರೆ. ಅದಕ್ಕೆಲ್ಲರೂ ಕೂಡ ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸ್ಕೂಲಿಗೆ, ಈ ಒಂದು ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನೊಂದು ಮಾತು, ಕ್ಷಣಶಃ ಕನಶಶ್ಚೈವ ವಿದ್ಯಾಮರ್ತಂಚ ಸಾಧಯೇತ್ ಕ್ಷಣತ್ಯಾಗಿ ಕುತೋ ವಿದ್ಯೆ ಕನತ್ಯಾಗಿ ಕುತೋ ಧನಮ. ಅಂದರೆ
ಏನಾದರೂ ನಾವು ವಿದ್ಯಾವಂತರಾಗಬೇಕಂದ್ರೆ ಪ್ರತಿಯೊಂದು ಕ್ಷಣನೂ ಒಂದೊಂದು ಕ್ಷಣವನ್ನು ನಾವು ವೇಸ್ಟ್ ಮಾಡಬಾರ್ದು, ಹಾಳು ಮಾಡ್ದಂಗೆ ವಿದ್ಯೆಯನ್ನು ಕಲಿಬೇಕು. ಏನಾದರೂ ಒಂದು ರಾಶಿ ಆಕೈತೆ ಅಂದ್ರೆ ಒಂದೊಂದು ಕಾಳು ಹೆಂಗೆ ಮುಖ್ಯ ಆಕವಲ್ಲ, ಹಾಗೆ ನಾವು ವಿದ್ಯಾವಂತರಾಗಬೇಕಾಗಿತ್ತಂದ್ರೆ ಏನಾದರೂ ಸಾಧನೆಯನ್ನು ಮಾಡಬೇಕಾಗಿತ್ತಂದ್ರೆ ಒಂದೊಂದು ಕ್ಷಣನೂ ಕೂಡ ನಾವು ಆ ಒಂದು ಸಮಯವನ್ನು ಉಪಯೋಗ ಮಾಡಿಕೊಂಡು ವಿದ್ಯಾವಂತರಾಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಒಬ್ಬ ಸಾರಾಯಿ ಅಂಗಡಿ ಮಾಲಕ್ ಏನು ವಿಚಾರ ಮಾಡ್ತಾನಂದ್ರೆ ಈ ಊರಲ್ಲಿ ಕುಡಿಯುವಂಥವರ ಸಂಖ್ಯೆ ಜಾಸ್ತಿ ಆಗಲಿ ಅಂತ ಯೋಚನೆ ಮಾಡ್ತಾನೆ. ಒಬ್ಬ ಡಾಕ್ಟ್ರ್ ಏನು ಯೋಚನೆ ಮಾಡ್ತಾನಂದ್ರೆ ಈ ಊರಲ್ಲಿ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗಲಿ ಅಂತ ಯೋಚನೆ ಮಾಡ್ತಾನೆ. ಒಬ್ಬ ವಕೀಲ ಏನು ಯೋಚನೆ ಮಾಡ್ತಾನಂದ್ರೆ ಈ ಊರಲ್ಲಿ ಕೇಸ್ಗಳು ಜಾಸ್ತಿ ಆಗಲಿ ಅಂತ ಯೋಚನೆ ಮಾಡ್ತಾನೆ. ಒಬ್ಬ ಪೊಲೀಸ್ ಏನು ಯೋಚನೆ ಮಾಡ್ತಾನಂದ್ರೆ ದರೋಡೆಕೋರರು ಮತ್ತು ಕಳ್ಳರ ಹಾವಳಿ ಜಾಸ್ತಿ ಆಗಲಿ, ಅವಾಗ ನನಗೆ ಚಲೋ ಆಕೈತೆ ಅಂತ ತಿಳ್ಕೊಂಡು ಯೋಚನೆ ಮಾಡ್ತಾನೋ. ಆದರೆ ನಮ್ಮ ಕರಿಬಸವ ಮಹಾಸ್ವಾಮಿಗಳು ಏನು ಯೋಚನೆ ಮಾಡ್ತಾರಂದ್ರೆ ಈ ಒಂದು ಭಾಗದ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾವಂತರಾಗಬೇಕು ಅಂತ ಯೋಚನೆ ಮಾಡುವಂಥ ನಮ್ಮ ಪರಮ ಪೂಜ್ಯರು ಅಂದರೆ ಅದು ಕರಿಬಸವ ಮಹಾಸ್ವಾಮಿಗಳು ಅನ್ನುವಂಥ ಮಾತನ್ನು ಹೇಳ್ತಾ, ಹಾಗೆ ಈ ಕೊನೆಗೊಂದು ಘಟನೆಯನ್ನು ಹೇಳಿಬಿಡ್ತೇನೆ. ಏನಂದ್ರೆ ಇಂಗ್ಲೆಂಡಲ್ಲಿ ಒಬ್ಬ ಫುಟ್ಬಾಲ್ ಆಟಗಾರ ಇದ್ದ. ಅವನ ಹೆಸರು ಏನಂದ್ರೆ ವಿಶ್ಬೋರ್ಡ್ ಅನ್ನುವಂಥ ಒಬ್ಬ ಫುಟ್ಬಾಲ್ ಆಟಗಾರ ಇದ್ದ. ಇಂಗ್ಲೆಂಡ್ನಲ್ಲಿ ಬಹಳ ಫೇಮಸ್ ದೊಡ್ಡ ಆಟಗಾರ. ಆತ ಏನಾದರೂ ಕ್ರೀಡಾಂಗಣಕ್ಕೆ ಬಂದಾರಂದ್ರೆ ಎಲ್ಲ ಜನರು ಕೂಡ ಅವನು ಫುಟ್ಬಾಲ್ ನೋಡಕ್ಕೆ ಬಂದಿರ್ತಾರೆ. ಅವನಿಗೆ ಫ್ಯಾನ್ ಅಂತ ಇರ್ತಾರಲ್ಲ, ಹಂಗೆ ಆ ವ್ಯಕ್ತಿಗೆ ಒಬ್ಬ ಫ್ಯಾನ್ ಇರ್ತಾನೆ. ಹೆಂಗಿರ್ತಾನೆ, ಭಾಳ ತೆಳ್ಳಗೆ ಗಿಡ್ಡಗೆ ಕುಳ್ಳಗೆ ಇರ್ತಾನೆ. ಅವಾಗ ಆ ಒಂದು ವಿಶ್ಬೋರ್ಡ್ನ ಒಂದು ಆಟ ನೋಡೋಕೆ ಆ ವ್ಯಕ್ತಿ ಬಂದಿರ್ತಾನೆ. ಭಾಳ ಚೆನ್ನಾಗಿ ಎಲ್ಲ ಫುಟ್ಬಾಲ್ ಆಡ್ತಾನೋ. ಫುಟ್ಬಾಲ್ ಆಡಿದ ಮೇಲೆ ಎಲ್ಲರೂ ಕೂಡ ಅವನ ಹತ್ರ ಆಟೋಗ್ರಾಫ್ ಇಸ್ಕೊಳಕ್ಕೆ ಬರ್ತಾರೆ. ಆಟೋಗ್ರಾಫ್ ಇಸ್ಕೊಳಕ್ಕೆ ಬಂದಂಥ ಸಂದರ್ಭದೊಳಗೆ ಆತ ಏನು ಒಬ್ಬ ಬಂದಿರ್ತಾನಲ್ಲ, ಅವನ ಹೆಸರು ವಿಲಿಗಿಮ್ ಅನ್ನುವಂಥ ಒಬ್ಬ ಗಿಡ್ಡನ ವ್ಯಕ್ತಿ ಬಂದ ಅವನ ಟಿ ಶರ್ಟ್ ಹಿಡಿದು ಜಗ್ತಾನೆ. ನೋಡು, ಅವ್ನು ಟಿ ಶರ್ಟ್ ಹಿಡಿದು ಜಗ್ಗಿ ಹೇಳ್ತಾನೋ, ನೋಡು ನನಗೆ ಆಟೋಗ್ರಾಫ್ ಕೊಡು ಅಂತ ತಿಳ್ಕೊಂಡು ಹೇಳ್ತಾನೆ. ಆಯ್ತು ಅಂತ ತಿಳ್ಕೊಂಡು ಆಟೋಗ್ರಾಫ್ ಕೊಡ್ತಾನೆ. ಮತ್ತು ಇನ್ನೊಂದು ಕ್ಷಣ ಆಕೈತಿ, ಮತ್ತು ಅವನ ಹತ್ರ ಬರ್ತಾನೋ, ಅವ್ನ ಕಾಲು ಹಿಡಿದು ಹೇಳ್ತಾನೆ, ನೋಡು ನೀ ಒಂದು ಆಟ ಆಡಕಟ್ಟ ಎಷ್ಟು ವರ್ಷ ಆಯಿತು ಅಂತ ಕೇಳ್ತಾನೆ. ಆತ ಹೇಳ್ತಾನು, ಇಲ್ಲ ಹಿಂಗೆ ಸುಮಾರು ಒಂದು 20-25 ವರ್ಷ ಆಯ್ತು ನಾ ಈ ಒಂದು ಫುಟ್ಬಾಲ್ ಆಟ ಆಡಕತ್ತ ತಿಳ್ಕೊಂಡು ಹೇಳ್ತಾನೆ. ಮತ್ತು ಒಂದು 5 ನಿಮಿಷ ಇರ್ತಾನೋ, ಮತ್ತು ಟಿ ಶರ್ಟ್ ಜಗ್ತಾನು. ಇಷ್ಟು ಸಾಧನೆ ಮಾಡಕ್ಕೆ ನನಗೆ ಯಾರು ಪ್ರೇರಣೆಯಾಗಿ ನಿಂತವ್ರು ಅಂತ ಕೇಳ್ತಾನೆ. ಮತ್ತು ಅವನಿಗೆ ಹೀಗೆ ಒಂದು 4-5 ಸಲ ಮಾಡಿದ್ಮೇಲೆ ಆ ವಿಶ್ವಬೋರ್ಡಿಗೆ ಭಾಳ ಸಿಟ್ಟು ಬರ್ತೈತಿ. ಸಿಟ್ಟು ಬಂದಾಗ ಆತಂತಾನು, ನೋಡಿ ಇನ್ನೊಂದು ಸಾರಿ ನನಗೆ ಏನಾದರೂ ಟಿ ಶರ್ಟ್ ಜಾಗಿ ನಾನು ಏನಾದರೂ ಕೇಳಿದಂದ್ರೆ ಇಲ್ಲೇ ಹೊಡೆದು ಕಳಿಸ್ತೀನಿ ನಡಿ ಅಂತ ತಿಳ್ಕೊಂಡು ಆ ವಿಶ್ವಬೋರ್ಡ್ ಬಿಲ್ಗಮ್ ಅನ್ನುವಂಥ ವ್ಯಕ್ತಿಗೆ ಹೇಳ್ತಾನೆ. ಅವಾಗ ಆ ವ್ಯಕ್ತಿ ಅಂತಾನೆ, ಬಿಲ್ಗಮ್ ಅನ್ನುವಂಥ ವ್ಯಕ್ತಿ, ನೋಡು ಇವತ್ತಿನ ದಿನ ನೀ ಏನು ದೊಡ್ಡ ಕ್ರೀಡಾಂಗಣದಲ್ಲಿ ಆಟ ಆಡುತ್ತಿಲ್ಲ, ಮುಂದೊಂದು ದಿನ ಇದೇ ಒಂದು ಕ್ರೀಡಾಂಗಣದಲ್ಲಿ ನಿನ್ನ ಮುಂದೆ ಫುಟ್ಬಾಲ್ ಆಟಗಾರನಾಗಿ ನಿಂತು ನಿನ್ನನ್ನೇ ಸೋಲಿಸ್ತೀನಿ ಅಂತ ತಿಳ್ಕೊಂಡು ಆ ಬಿಲ್ಗಮ್ ಅನ್ನುವಂಥ ಒಬ್ಬ ವ್ಯಕ್ತಿ ಹೇಳ್ತಾನೆ. ಸುಮಾರು ಒಂದು 5-6 ವರ್ಷಗಳ ನಂತರ ಅದೇ ಒಂದು ಕ್ರೀಡಾಂಗಣದಲ್ಲಿ ಮತ್ತೆ ಒಂದು ದೊಡ್ಡದಾಗಿರುವಂಥ ಪಂದ್ಯ ನಡೆದಿರ್ತೈತೆ. ಅವಾಗ ಈ ಇಬ್ಬರು ಕ್ಯಾಪ್ಟನ್ ಇರ್ತಾರೆ. ಯಾರೇನಂದ್ರೆ ವಿಶ್ವಬೋರ್ಡು ಮತ್ತು ಬಿಲ್ಗೇಮ್ ಅನ್ನುವಂಥ ಇವರೇ ಇಬ್ಬರ ನಡುವೆ ಒಂದು ಪಂದ್ಯ ನಡೆದಿರುವಂಥ ಸಂದರ್ಭದಲ್ಲಿ ಆ ವಿಶ್ವಬೋರ್ಡ್ ಅನ್ನುವಂಥ ಒಬ್ಬ ಆಟಗಾರನ ಸುಮಾರು 10 ಅಂಕಗಳಿಂದ ಈ ಬಿಲ್ಗೇಮ್ ಅನ್ನುವಂಥ ಒಬ್ಬ ವ್ಯಕ್ತಿ ಸೋಲಿಸ್ತಾನೆ. ಈ ಒಂದು ಘಟನೆಯನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಂಥ ಸ್ಫೂರ್ತಿದಾಯಕ ಕಥೆಗಳನ್ನು ಇಲ್ಲಿರುವಂಥ ಎಲ್ಲ ಶಿಕ್ಷಕರು ಕೂಡ ನಿಮ್ಗೆ ಹೇಳ್ತಾ ಬಂದಿದ್ದಾರೆ. ಇಂಥ ಒಂದು ಸ್ಫೂರ್ತಿದಾಯಕವಾಗಿರುವಂಥ ಕಥೆಗಳನ್ನು ಮತ್ತು ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಅಭ್ಯಾಸವನ್ನು ಮಾಡಿ ಶ್ರೀಮಠದ ಹೆಸರನ್ನು, ಹಾಗೆ ಈ ಒಂದು ನಮ್ಮ ದೇಶವನ್ನು ಉನ್ನತ ಸ್ಥಿತಿಗೆ ಏರಿಸುವಂಥ ವಿದ್ಯಾವಂತರು ನೀವೆಲ್ಲರೂ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಮಿಸುತ್ತೇನೆ. ಇದೆ. ಜ್ಞಾನ ಪುಸ್ತಕದ ಭಾಷೆ, ಬುದ್ಧಿ ಜನರ ಭಾಷೆ. ಹಾಗಾಗಿ ದೇಶದಲ್ಲಿ ಅತಿ ಹೆಚ್ಚು ಕುಟುಂಬದಲ್ಲಿ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸಿದಂಥವರು ಅಥವಾ ಅತಿ ಹೆಚ್ಚು ಡೈವರ್ಸ್ ಕೇಸ್ ಆಗಿರ್ತಕ್ಕಂಥದ್ದು, ಪದವಿಯನ್ನು ಹೊಂದಿರತಕ್ಕಂಥ ವಿದ್ಯಾವಂತರು, ಡಬಲ್ ಡಿಗ್ರಿಯನ್ನು ಹೊಂದಿರತಕ್ಕಂಥ ವಿದ್ಯಾವಂತರಿಂದನೇ ಅತಿ ಹೆಚ್ಚು ಡೈವರ್ಸ್ ಕೇಸ್ಗಳು ಮತ್ತು ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸಿರ್ತಕ್ಕಂಥ ದಾಖಲೆಗಳು ನಮ್ಮ ಭಾರತ ದೇಶದಲ್ಲಿವೆ. ಯಾಕೆ ಅಂತಂದರೆ ನಮ್ಮ ಕಾಮನ್ ಸೆನ್ಸ್ ಇರಬೇಕು, ಮೊದಲು ಸಾಮಾಜಿಕ ಕಳಕಳಿ ಇರಬೇಕು. ರೈತರು, ಒಕ್ಕಲಿಗರು ಮತ್ತು ಅತಿ ಹೆಚ್ಚು ಓದದಿರ್ತಕ್ಕಂಥವರು
ತಂದೆ ತಾಯಿಗಳನ್ನು ಅತಿ ಉತ್ತಮವಾಗಿ ನೋಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಜ್ಞಾನ ವಿನಯವನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಈಗ ನಿಮ್ಮ ಮನಸ್ಥಿತಿ ಮತ್ತು ಮನಸ್ಥಿತಿ ನಮಗೂ ಕೂಡ ಅರ್ಥ ಆಗತ್ತೆ. ಹೆಚ್ಚು ಕಮ್ಮಿ ಇನ್ನೂ ಸ್ವಲ್ಪ ಮಾತು ಮುಂದುವರಿಸಿದ್ರೆ ಸ್ಟೇಜ್ ಮೇಲೆ ಬಂದು ನಿರೂಪಕರನ್ನ ಎತ್ತೊಗಿತೀರಿ. ಆ ಚೇರುಗಳನ್ನು ನೀವೇ ತೆರವುಗೊಳಿಸ್ತೀರಿ. ಹಾಗಾಗಿ ಪರಿಸ್ಥಿತಿಯ ಒತ್ತಡವನ್ನು ನಾವು ಕೂಡ ಅರಿತುಕೊಂಡು ಮಕ್ಕಳ ನೃತ್ಯಕ್ಕೆ ವೇದಿಕೆಯನ್ನು ನಾವು ತೆರವುಗೊಳಿಸಬೇಕಾಗಿ ಪೂಜ್ಯರಲ್ಲಿ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ. ಹಾಗೆ ಆರಕ್ಷಕ ಇಲಾಖೆಯಿಂದ ಆಗಮಿಸಿರ್ತಕ್ಕಂತಹ ಮಾನ್ಯ ವಿಶ್ವನಾಥ್ ಹಿರೇಗೌಡ್ರು CPI ಸಾಹೇಬರನ್ನು ಕೂಡ ನಾವು ತುಂಬು ಹೃದಯದಿಂದ ಅವರನ್ನು ಕೂಡ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ. ವೇದಿಕೆಯನ್ನು ಆದಷ್ಟು ಬೇಗ ತೆರವು ಮಾಡೋದ್ರ ಮೂಲಕ ನೃತ್ಯವನ್ನು ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮತ್ತು ಆ ನೃತ್ಯವನ್ನು ನೋಡ್ತಾ ಕೂತಿರ್ತಕ್ಕಂತಹ ಪಾಲಕರಿಗೂ ಕೂಡ ನಾವು ಪ್ರೋತ್ಸಾಹಿಸ್ತಾ ಇದ್ದೇವೆ.